Yes, welcome back to the session 2 of model paper 3 second year PUC. And in the last video, I completed the 13th question of 2 marks. Next, go for the 14th question. Okay, so model paper 3 and session 2. Okay, friends, yes, come on, follow me. The 14th question is like this. So, 14th question of which bioactive agents are used as an immunosuppressive agent and blood cholesterol lowering factor. So this is the question. Here, which are the bioactive molecules? So bioactive agents that are used so in immunosuppressive agent and blood cholesterol lowering factor. ಸೊ ಇವರಾಗಿ ಯಾರನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಇದು 10ನೇ ಚಾಪ್ಟರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಯೂಸ್ ಅಲ್ಲಿ ಓದಿರ್ತಕ್ಕಂಥದ್ದಲ್ವಾ. ಸೊ 5 ಮಾರ್ಕ್ಸ್ ಇಂಡಸ್ಟ್ರಿಯಲ್ ಯೂಸ್ ಅಥವಾ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅನ್ನ ಅಥವಾ ಬಯೋ ಫರ್ಟಿಲೈಸರ್ಸ್ ಆಗಿ ಅಥವಾ ಏನು ಪೆಸ್ಟ್ ಕಂಟ್ರೋಲಿಂಗ್ ಏಜೆಂಟ್ಸ್ ಆಗಿ ಅಥವಾ ಸಿವೇಜ್ ಟ್ರೀಟ್ಮೆಂಟ್ ಇಷ್ಟರಲ್ಲಿನೇ ನಮ್ಗೆ ಆಯ್ವಾಗಿ ಈ ಚಾಪ್ಟರ್ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಭಾಳ ಈಸಿ ಈ ಚಾಪ್ಟರ್ಲಿ ಮಾರ್ಕ್ಸ್ ತಗೊಳ್ತಕ್ಕಂಥದ್ದು. ಇಲ್ಲಿ ಇಂಡಸ್ಟ್ರಿಯಲ್ ಯೂಸಿಂದ 2 ಮಾರ್ಕ್ಸ್ಗೆ ಅಷ್ಟೇ ನಾವು ಕೇಳಿದ್ರಿಂದ ಅಷ್ಟಕ್ಕೆ ನಾನು ಇಲ್ಲಿ ಬೈಂಡ್ ಆಗಿದ್ದೀನಿ. ಸೊ ಹವೆವರ್ ಅದಷ್ಟು 3 ಮಾರ್ಕ್ಸ್ಗೂ ಕೂಡ ಇಲ್ಲೇ ಟಚ್ ಮಾಡೋಗ್ಬಿಡೋಣ. ಬಯೋ ಆಕ್ಟಿವ್ ಏಜೆಂಟ್ಸ್ ಆಗಿ ಯಾರು ಬಳಸ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್. ಓಕೆ, ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್. ಓಕೆ, so many bioactive molecules are synthesized in our industries for various especially medical purposes by using our microorganisms. ಈ ಚಾಪ್ಟರ್ ನೆನಪಿರ್ಲಿ, ನಾವು ಮೈಕ್ರೋ ಆರ್ಗನ್ಸ್ ಅನ್ನು ಫೋಕಸ್ ಮಾಡಿ ಕ್ವಶನ್ ಕೇಳ್ತೀವಿ. ಅದಕ್ಕೆ ನೀವೆಲ್ಲೇ ಬರೆದ್ರು ಯೂಸರ್ಸ್ ಹೇಳ್ತೀವಿ ಅಂದ್ರೆ ಅದಕ್ಕೆ ಯಾವ ಮೈಕ್ರೋ ಆರ್ಗಾನಿಸಮ್ ಅಂತ ಮೆನ್ಷನ್ ಮಾಡಲೇಬೇಕು. ಆ ಮೈಕ್ರೋ ಆರ್ಗಾನಿಸಮ್ ಯಾರಿಂದ ತಗೊಳ್ಳಿ ಅಂತ ಗೊತ್ತಾಗಲಿಲ್ಲ, ಅದು ಫಂಗಸ್ ಇಂದನೋ ಬ್ಯಾಕ್ಟೀರಿಯಾದಿಂದನೋ ಅಥವಾ ಯಾರಿಂದ ತಗೊಂಡು ನೀವು ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಅವಾಗ ಮಾರ್ಕ್ಸ್ ಸಿಗೋದಿಲ್ಲ. ಅದು ನೆನಪಿರ್ಲಿ. ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್ ಆಗಿ ನಾವು 3 ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಒಂದೇದು ನಿಮ್ಗೆ ಗೊತ್ತಿರೋ ಸ್ಟ್ರೆಪ್ಟೋಕೈನೇಸೆ. ಓಕೆ, ಎಸ್, ಸ್ಟ್ರೆಪ್ಟೋಕೈನೇಸೆ ಇದೊಂದು ಗೊತ್ತಿರಲಿ, ಎಂಜೈಮ್ ಇದು. ಓಕೆ, ಸೊ ಅದು ಬಿಟ್ರೆ ಸೈಕ್ಲೋಸ್ಪೋರಿನ್ ಎ, ಸೈಕ್ಲೋಸ್ಪೋರಿನ್ ಎ. ಓಕೆ, ಅದು ಬಿಟ್ರೆ ಸ್ಟ್ಯಾಟಿನ್ಸ್. ಓಕೆ, ಸೊ ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್ ಯೂಸ್ಡ್ ಫಾರ್ ಡಿಫರೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್. ಸ್ಟ್ರೆಪ್ಟೋಕೈನೇಸೆ ಮತ್ತೆ ಸೈಕ್ಲೋಸ್ಪೋರಿನ್ ಎ ಇದಕ್ಕೆ ಬಂದ್ರೆ ಸ್ಟ್ಯಾಟಿನ್ಸ್ಗೆ. ಇದರಲ್ಲಿ ಸ್ಟ್ರೆಪ್ಟೋಕೈನೇಸೆ ಮಾತ್ರ ಬ್ಯಾಕ್ಟೀರಿಯಾದಿಂದ, ಇವೆರಡು ಫಂಗೈಗಳಿಂದ. ಈ ಸ್ಟ್ರೆಪ್ಟೋಕೈನೇಸೆನ ಸ್ಟ್ರೆಪ್ಟೋಕಾಕಸ್ ಇಂದ ನೋಡಿ, ಸ್ಟ್ರೆಪ್ಟೋಕಾಕಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಈ ಒಂದು ಬಯೋಆಕ್ಟಿವ್ ಮಾಲಿಕ್ಯೂಲ್ ಪಡ್ಕೊತೀವಿ. ಸ್ಟ್ರೆಪ್ಟೋಕಾಕಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ. ಹಾಗಾಗಿ ಬ್ಯಾಕ್ಟೀರಿಯಾದ ಸೋರ್ಸ್ ಅಂದ್ರೆ ಸ್ಟ್ರೆಪ್ಟೋಕೈನೇಸಿಯ ಸೋರ್ಸ್ ಯಾವ್ದಂತ ಕೇಳಿದ್ರೆ ನಾವು ಸ್ಟ್ರೆಪ್ಟೋಕೈನೇಸೆ ಬರೀಬೇಕು ಅಥವಾ ಬ್ಯಾಕ್ಟೀರಿಯಾ ಅಂತ ಗೊತ್ತಿರಬೇಕು. ಈಗ ಸೈಕ್ಲೋಸ್ಪೋರಿನ್ ಇದೆಯಲ್ಲ, ಇದು ಟ್ರೈಕೋಡರ್ಮಾ. ಓಕೆ, ಸೊ ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಸೊ ಇದು ಫಂಗಸ್. ಸೊ ಸೈಕ್ಲೋಸ್ಪೋರಿನ್ ಎ ಅನ್ನ ಪಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಸ್ಟ್ಯಾಟಿನ್ಸ್ಗೆ ಮೊನಾಸ್ಕಸ್ ಪರ್ಪೂರಿಯಸ್, ಮೊನಾಸ್ಕಸ್ ಪರ್ಪೂರಿಯಸ್ ಅಂತಕ್ಕಂಥದ್ದು. ಸೊ ಅದೊಂದು ಫಂಗೈ, ಇದರಿಂದ ಸ್ಟ್ಯಾಟಿನ್ಸ್ ಅನ್ನು ಪಡ್ಕೊಳ್ತೀವಿ. ಓಕೆ, ರೈಟ್. ಇದ್ರೊಳಗಡೆ ಈಗ ಏನೇನು ಯೂಸ್ಗೆ ಬಳಸ್ತಾರೆ ಅಂತಕ್ಕಂಥದ್ದು ಮುಂದಿನ ಸ್ಟೆಪ್ ನಮ್ದೀಗ. ಈಗ ನಾನು ಬಯೋಆಕ್ಟಿವ್ ಮಾಲಿಕ್ಯೂಲ್ ಯಾವ್ದು ಅಥವಾ ಏಜೆಂಟ್ ಯಾವ್ದು ಬರ್ದಿದ್ದೀನಿ, ಅದಕ್ಕೆ ಸೋರ್ಸ್ಗಳು ಯಾವ ಮೈಕ್ರೋಬ್ಸ್ ಪಡ್ಕೊಂತ ಬರ್ದಿದ್ದೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಯೂಸು. ಸ್ಟ್ರೆಪ್ಟೋಕೈನೇಸ್ ಅನ್ನ ಕ್ಲಾಟ್ ಬಸ್ಟರ್ ಆಗಿ ಬಳಸ್ತಾರೆ ಅಂತ ಹೇಳಿದೀವಲ್ವಾ. ಕ್ಲಾಟ್ ಬಸ್ಟರ್ ಅಂತಂದ್ರೆ ಸೊ ಅಟ್ ದ ಟೈಮ್ ಆಫ್ ಮಯೋಕಾರ್ಡಿಯಾಕ್ ಇನ್ಫೆಕ್ಷನ್, ಫಸ್ಟ್ ಇಯರ್ ಓದಿದ್ವಲ್ಲ, ಸಿವಿಯರ್ ಹಾರ್ಟ್ ಅಟ್ಯಾಕ್ ಆದಾಗ ಬ್ಲಡ್ ಕ್ಲಾಟ್ ಆಗ್ತಾ ಹೋಗ್ತಿರುತ್ತೆ. ಆ ಬ್ಲಡ್ ಏನು ಉಂಡುಂಡೆ ಅಥವಾ ಗಟ್ಟಿ ಆಗ್ತತ್ತೋ ಹೆಪ್ಪುಗಟ್ಟತ್ತೋ ಅಂತ ಕ್ಲಾಟ್ಗಳನ್ನ ಬ್ಲಡ್ ಇಂದ ಸಪರೇಟ್ ಮಾಡ್ಲಿಕ್ಕಾಗಿ ಇರ್ತಕ್ಕಂಥದ್ದು ಸ್ಟ್ರೆಪ್ಟೋಕೈನೇಸೆ. ಹಾಗೆ ಬ್ಲಡ್ ಕ್ಲಾಟ್ ಬಸ್ಟರ್ನ ರಿಮೂವ್ ಮಾಡಲಿಕ್ಕೆ ಸೊ ಇದನ್ನು ಬಳಸ್ತಾರೆ. ಅದು ಸ್ಟ್ರೆಪ್ಟೋಕೈನೇಸೆ ಅಂತಕ್ಕಂಥ ಎಂಜೈಮ್ ಅನ್ನ. ಅದೊಂದು ಬಯೋಆಕ್ಟಿವ್ ಮಾಲಿಕ್ಯೂಲ್. ಇನ್ನು ಸೈಕ್ಲೋಸ್ಪೋರಿನ್ ಎ ಅನ್ನ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ, ಓಕೆ, ಸೊ ಇಮ್ಯುನೋ ಸಪ್ರೆಸಿವ್, ಓಕೆ, ಸಪ್ರೆಸಿವ್ ಏಜೆಂಟ್ ಆಗಿ ಬಳಸ್ತಾರೆ. ಇಮ್ಯುನೋಸಪ್ರೆಸಿವ್ ಏಜೆಂಟ್ ಇದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್.
ಯಾವುದೇ ಬೇರೆ ಅನಿಮಲ್ಲಿನ ಕಿಡ್ನಿನೋ ಅಥವಾ ಕಣ್ಣನ್ನೋ ಯಾವುದೊಂದು ಆರ್ಗನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ ಬೇರೆ ಇನ್ನೊಂದು ಬಾಡಿಗೆ ಹಾಕಿದರೆ ಆ ಬಾಡಿಯಲ್ಲಿ ಫಾರಿನ್ ಬಾಡಿಯಿಂದ ಏನು ಬರ್ತದೆ ಬೇರೆ ಜೀವಿಯಿಂದ ಅದರಲ್ಲಿರ್ತ ಆಂಟಿಜೆನ್ಸ್ ಅಲರ್ಜಿ ಮಾಡ್ಬೋದು. ಅಂತ ಅಲರ್ಜಿ ಆಗದಂಗೆ ಅವನ್ನ ಸಪ್ರೆಸ್ ಮಾಡ್ತಕ್ಕಂಥ ಕೆಲಸನ ಸೈಕ್ಲೋಸ್ಪೋರಿನ್ ಮಾಡುತ್ತೆ. ಅದಕ್ಕಾಗಿನೇ ಇಮ್ಯುನೋ ಸಪ್ರೆಸ್ ಏಜೆಂಟ್ ಆಗಿ ಇದನ್ನ ಬಳಸ್ತಾರೆ. ಇನ್ನು ಸ್ಟ್ಯಾಟಿನ್ಸ್. ಸ್ಟ್ಯಾಟಿನ್ಸ್ ಬಂದ್ರೆ ಮೊನಾಸ್ಕಸ್ ಪರ್ಪೂರಿಯಸ್ ಅಂತಕ್ಕಂಥ ಫಂಗೈನ ಮಾಡ್ತೀವಿ. ಇದು ಏನೋ ಕೊಲೆಸ್ಟ್ರಾಲ್ ಲೋಯರಿಂಗ್, ಬ್ಲಡ್ ಕೊಲೆಸ್ಟ್ರಾಲ್ ಲೋಯರಿಂಗ್ ಫ್ಯಾಕ್ಟರ್ ಕೆಲಸ ಮಾಡುತ್ತೆ. ಅದಕ್ಕಿದು ಕೊಲೆಸ್ಟ್ರಾಲ್. ಓಕೆ, ಕೊಲೆಸ್ಟ್ರಾಲ್ ಲೋಯರಿಂಗ್. ಓಕೆ, ಲೋಯರಿಂಗ್ ಫ್ಯಾಕ್ಟರ್. ಕೊಲೆಸ್ಟ್ರಾಲ್ ಲೋಯರಿಂಗ್ ಏಜೆಂಟ್ ಆಗಿ ಯಾರನ್ನ ಸ್ಟ್ಯಾಟಿನ್ಸ್ ಅನ್ನ ಬಳಸ್ತಾರೆ. ಇದು ಒಂದು ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣನ ಕಡಿಮೆ ಮಾಡ್ತಕ್ಕಂಥ ಏಜೆಂಟ್ ಆಗಿ ಬಳಸ್ತಾರೆ ಅಂತ. ಈ ಮೂರು ನಮಗೆ ಯಾವಾಗ ಗೊತ್ತಿರಬೇಕು. ಇದು ನೀಟು CET ಯಲ್ಲೂ ಕೂಡ ಕೇಳ್ತಾರೆ. ಇವೆಲ್ಲ ಬಯೋಆಕ್ಟಿವ್ ಏಜೆಂಟ್ಸ್ ಆದ್ರೆ, ಇವೆಲ್ಲ ಅವರ ಸೋರ್ಸಸ್ ಆದ್ರೆ, ಇವೆಲ್ಲ ಅಂದ್ರೆ ಯೂಸಸ್. ಒಂದೊಂದ್ಸರಿ ಇವನ್ನೆಲ್ಲ ಮಧ್ಯ ಇದೇ ಚಾರ್ಟ್ ಅನ್ನು ಕೊಟ್ಬಿಟ್ಟು ನೀಟಲ್ಲೆಲ್ಲ ಕೆಲವನ್ನೆಲ್ಲ ಡ್ಯಾಶ್ ಕೊಟ್ಬಿಟ್ಟಿರ್ತಾರೆ. ಉದಾಹರಣೆಗೆ ಈ ಸ್ಟೆಪ್ಟೋಕೈನೇಸ್ ಅಲ್ಲಿ ಈ ಕ್ಲಾಟ್ ಬಸ್ಟರ್ನ ಇದು ಖಾಲಿ ಕೊಟ್ಟಿತ್ತು ಅಂತ ಇಟ್ಕೊಳ್ಳಿ, ಈ ನೀಟು CET ಅಲ್ಲಿ. ಓಕೆ, ಈ ತರ ಖಾಲಿ ಕೊಟ್ಟಿರ್ತಾರೆ. ಅಥವಾ ಇದು ಸೈಕ್ಲೋಸ್ಪೋರ್ ಇದರಲ್ಲಿ ಯಾವುದೋ ಒಂದನ್ನ ಇದನ್ನ ಈ ತರ ಖಾಲಿ ಕೊಟ್ಟಿರ್ಬೋದು. ಓಕೆ, ಹಾಗೇನೆ ಇದನ್ನ ನೋಡಿ ಎಷ್ಟು ಬೇಕಾ. ಒಂದ್ಸರಿ ನಾಲೆಡ್ಜ್ ಇತ್ತು ಅಂದ್ರೆ ಎಷ್ಟೊಂದು ಬೇಕಾದ್ರೆ ಇದ್ರಿಗೆ ಎರಡೊಂದು ಬೇಕಾದ್ರೆ ನೀವು ಖಾಲಿ ಕೊಟ್ಬಿಡ್ಬೋದು ಅವರು. ಓಕೆ, ಒಂದು ನಾಲೆಡ್ಜು ನಂತರ ಇತ್ತು ಅಂದ್ರೆ ನೋಡಿ, ಇದನ್ನ A, ಇದು B, ಇದು C, ಇದು D ಹೀಗೆ ಕೊಟ್ಟು ಕೆಳಗಡೆ ಅವರು ಚಾಯ್ಸ್ ಕೊಡ್ತಾ ಹೋಗ್ತಾರೆ. A ಅಂದ್ರೆ ಕರೆಕ್ಟಾಗಿ ಏನು ಬರುತ್ತೆ, B ಅಂದ್ರೆ ಏನು ಅಂತ. ಇದೊಂದು ಚಾರ್ಟ್ ಕರೆಕ್ಟಾಗಿ ಗೊತ್ತಿತ್ತು ಅಂದ್ರೆ ನಾವು ಅದು ಬೇಕಾದ್ರೆ ಆನ್ಸರ್ ಮಾಡ್ಕೋಬಹುದು. ಓಕೆನಾ. ಇದು ಇಲ್ಲಿ ಎ ಸ್ಟೆಪ್ಟೋಕಾಕಸ್ ಅನ್ನ ನಾವು ಬ್ಲಡ್ ಕ್ಲಾಟ್ ರಿಮೂವರ್ ಆಗಿ ಬಳಸ್ತೀವಿ ಅಂತ, ಬ್ಲಡ್ ಕ್ಲಾಟ್ಸ್ ಅನ್ನ. ಆಮೇಲೆ ಸೈಕ್ಲೋಸ್ಪೋರಿನ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅದನ್ನ ಬರೀತಕ್ಕಂಥದ್ದು. ಇಲ್ಲಿ ನಮಗೆ ಕೊಲೆಸ್ಟ್ರಾಲ್ ಲೋಯರಿಂಗ್ ಫ್ಯಾಕ್ಟರ್ ಗೊತ್ತಿರೋದ್ರಿಂದ ಇದಕ್ಕೆ ನಾವು ಬಳಸ್ತಕ್ಕಂಥದ್ದು ಸ್ಟ್ಯಾಟಿನ್ಸ್ ಅನ್ನ. ಸ್ಟ್ಯಾಟಿನ್ಸ್ಗೆ ಸೋರ್ಸು ಮೊನಾಸ್ಕಸ್ ಪರ್ಪೂರಿಯಸ್. ಈ ತರ ನಾವು ಅದನ್ನ ಮಾಡ್ಕೋಬೇಕಾಗತ್ತೆ. ಎಸ್, ದಿಸ್ ಈಸ್ ಒನ್ ಕ್ವಶನ್. ಕಮ್ ಟು ದ 15th ಕ್ವಶನ್. ರೈಟ್, 15th ಕ್ವಶನ್ ಏನಿದೆ ನೋಡ ಬನ್ನಿ. ಎಸ್, 15th ಕ್ವಶನ್ ಇದರೊಳಗೆ ಸ್ಟೇಟ್ ಅಲೆನ್ಸ್ ರೂಲ್ ಅಂಡ್ ಗಾಸಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಇದು ಅದು ಅಲೆನ್ಸ್ ರೂಲ್ ಅನ್ನು ಬರೆಯಕ್ಕೆ ಹೇಳಿದ್ದಾರೆ. ಅಲೆನ್ಸ್ ರೂಲ್. ಓಕೆ, ಅಲೆನ್ಸ್ ರೂಲ್ ಅನ್ನ ಬರೀಬೇಕು ಅಂತ. 2 ಮಾರ್ಕ್ಸ್ಗೆ ಅಲೆನ್ಸ್ ರೂಲ್ಗೆ 1 ಮಾರ್ಕು. ಗಾಸಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ಗೆ 1 ಮಾರ್ಕು. 2 ಮಾರ್ಕನ್ನು ರೆಡಿ ಮಾಡ್ಕೋಬೇಕು. ಇದು ನಮ್ಮ ಆರ್ಗ್ಯಾನಿಸಮ್ ಪಾಪ್ಯುಲೇಷನ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಅಡಾಪ್ಟೇಷನ್ ಅಲ್ಲಿ ಅಲೆನ್ಸ್ ರೂಲ್ ಅಂತಕ್ಕಂಥದ್ದು. ಜೀಲ್ ಅಲೆನ್ಸ್ ಅಂತಕ್ಕಂಥವನು ಒಂದು ಕೋಲ್ಡ್ ಕ್ಲೈಮ್ಯಾಟಿಕ್ ರೀಜನ್ ಅಲ್ಲಿ ಇರ್ತಕ್ಕಂಥ ಅನಿಮಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ದಾನೆ. ಎಸ್ಪೆಷಲಿ ಹೋಮಿಯೋಥಾಮ್ಸ್ ಅಥವಾ ಹೋಮಿಯೋಸ್ಟೇಸಿಸ್ ಅನ್ನು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಯಾರಿದಾರೋ ಅವ್ರನ್ನ ಸ್ಟಡಿ ಮಾಡಿದ್ದಾರೆ. ಅವರಲ್ಲಿ ಏನಪ್ಪಾ ಅಂದ್ರೆ ಕೋಲ್ಡರ್ ಕ್ಲೈಮೆಟಿಕ್ ರೀಜನ್ ಅಲ್ಲಿ ಈಸಿಯಾಗಿ ಹೀಟ್ ಲಾಸ್ ಆಗ್ತಿರುತ್ತೆ ಬಾಡಿಯಿಂದ. ಹಾಗೆ ಹೀಟ್ ಲಾಸ್ ಆಗೋದು ಎಲ್ಲೆಲ್ಲಿ ಅನಾವಶ್ಯಕ ಎಕ್ಸೆಸ್ಟ್ರಾ ಆರ್ಗನ್ಸ್ ಬೆಳೆದವೋ ಅವರ ಸೈಜ್ ಅನ್ನ ಕಡಿಮೆ ಮಾಡ್ಕೊಂಡು ಹೀಟ್ ಲಾಸ್ ಆಗೋದನ್ನ ತಪ್ಪಿಸ್ತವೆ ಅಂತ ಇವನ್ನ ನೋಟಿಸ್ ಮಾಡಿದ್ದು. ಅದ್ರ ಪ್ರಕಾರ ದ ಅನಿಮಲ್ಸ್ ದಟ್ ಆರ್ ಲಿವಿಂಗ್ ಇನ್ ಅ ಕೋಲ್ಡ್ ಕ್ಲೈಮ್ಯಾಟಿಕ್ ರೀಜನ್ ಹ್ಯಾವ್ ರೆಡ್ಯೂಸ್ಡ್, ಎಸ್ಪೆಷಲಿ ರೆಡ್ಯೂಸ್ಡ್ ಇಯರ್ ಲೋಬ್ಸ್. ಇಯರ್ ಪಿನ್ ಅಥವಾ ಇಯರ್ ಲೋಬ್ಸ್ ಅನ್ನ ಅಂಡ್ ಲಿಮ್ಸ್, ಕೈಕಾಲುಗಳನ್ನ ಅವನ್ನ ಅತ್ಯಂತ ಸಣ್ಣ ಮಾಡ್ಕೊಂಡಿದ್ದಾವೆ, ಶಾರ್ಟ್ ಆಗಿ ಮಾಡ್ಕೊಂಡವೆ. ಹಾಗೆ ಮಾಡ್ಕೊಳ್ಳೋದ್ರಿಂದ ಅನಾವಶ್ಯವಾಗಿ ಹೀಟ್ ಲಾಸ್ ಆಗೋದನ್ನ ತಪ್ಪಿಸ್ಬೋದು ಅಂತ. ಅದಕ್ಕಾಗಿ ಈ ಒಂದು ಫೆನಾಮಿನ ನಾವು ಅಲೆನ್ಸ್ ರೂಲ್ ಅಂತ ಕರೆಯೋದು. ಅದಕ್ಕೆ ಅಲೆನ್ಸ್ ರೂಲ್ ಏನ್ ಬರೀಬಹುದು ನೀವು, ದ ಅನಿಮಲ್ಸ್ ದಟ್ ಲಿವಿಂಗ್ ಇನ್ ಅ ಕೋಲ್ಡ್ ಕ್ಲೈಮ್ಯಾಟಿಕ್ ಏರಿಯಾಸ್ ಹ್ಯಾವ್ ರಾದರ್ ಶಾರ್ಟ್ ಇಯರ್ ಲೋಬ್ಸ್ ಅಂಡ್ ಲಿಮ್ಸ್ ಟು ಮಿನಿಮೈಸ್ ದ ಲಾಸ್ ಆಫ್ ಹೀಟ್. ದಿಸ್ ಈಸ್ ಕಾಲ್ಡ್ ಅಲೆನ್ಸ್ ರೂಲ್. ಇಷ್ಟೇನು ಬರೀತಕ್ಕಂಥದ್ದು. ಅದಕ್ಕೆ ಅಲೆನ್ಸ್ ರೂಲ್ ಅಲ್ಲಿ ದ ಮ್ಯಾಮಲ್ಸ್, ಎಸ್ಪೆಷಲಿ ಮ್ಯಾಮಲ್ಸ್ ಫ್ರಮ್ ಅ colder climate generally having short ear lobes and then short limbs to minimize the loss of heat ಅಂತಕ್ಕಂಥದ್ದು. ಈ ಲಾನ ಬರೀತೀರಿ. ಓಕೆ, ಇನ್ನು ಗಾಸಸ್. ಓಕೆ, ಇಲ್ಲಿ ಗಾಸಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಎಸ್,
ಸೊ ಇಲ್ಲಿ ಗಾಸಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅಂತಕ್ಕಂಥದ್ದು. ಇಲ್ಲಿ ಗಾಸಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಓಕೆ, ಸೊ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕಾಂಪಿಟೇಷನ್ ಓದ್ಬೇಕಾದ್ರೆ ಇದ್ರ ಬಗ್ಗೆ ನಾವು ಅಲ್ಲಿ ಮಾತಾಡಿದ್ರೆ ಡಿಸ್ಕಷನ್ ಮಾಡಿರೋದು. ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅಥವಾ ಅಲ್ಲೆಲ್ಲ ನಾವು ಗೊತ್ತಿರೋದು ನಿಮಗೆ. ಅಲ್ಲಿ ಡಿಸ್ಕಷನ್ ಮಾಡಿರೋ ವಿಷಯ ಏನಪ್ಪ ಇದು ಗಾಸಸ್ ಏನ್ ಹೇಳ್ತಂದ್ರೆ, ಯಾವುದೇ ಎರಡು ಕ್ಲೋಸ್ ರಿಲೇಟೆಡ್ ಸ್ಪೀಸೀಸ್ಗಳು ಒಂದೇ ಕಾಮನ್ ರಿಸೋರ್ಸ್ ಮೇಲೆ ಡಿಪೆಂಡ್ ಆಗಿದ್ರೆ ಆವಾಗ ಅವೆರಡು ಕೂಡ ತುಂಬಾ ಕಾಲ ಕೋ ಎಕ್ಸಿಸ್ಟ್ ಆಗಿ ಬದುಕಕ್ಕಾಗಲ್ಲ, ಒಟ್ಟಿಗೆ ಇರಕ್ಕಾಗಲ್ಲ. ಯಾಕಂದ್ರೆ ಇಬ್ರು ಸೇಮ್ ರಿಸೋರ್ಸ್ ಮೇಲೆ ಕಾಂಪಿಟೇಷನ್ ಬೆಳೀತದೆ. ಆವಾಗ ಅವೆರಡು ಕಾಂಪಿಟೇಷನ್ ಅಲ್ಲಿ ಯಾರು ಇನ್ಫೀರಿಯರ್ ಆಗ್ತಾರೋ, ಅಂದ್ರೆ ಯಾರು ಒಬ್ಬ ಸುಪೀರಿಯರ್ ಆದ್ಮೇಲೆ ಇನ್ನೊಬ್ಬ ಇನ್ಫೀರಿಯರ್ ಆಗ್ಲೇಬೇಕು ಸ್ಪೀಸೀಸ್, ಆ ಇನ್ಫೀರಿಯರ್ ಆಗಿರೋರು ಎವೆಂಚುಯಲಿ ಎಲಿಮಿನೇಟ್ ಆಗ್ತಾರೆ ಅಂತಕ್ಕಂಥದ್ದು ಇವನು ವಾದ, ಯಾರ್ದು ಗಾಸಸ್. ಅದಕ್ಕಾಗಿ ಟೂ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ which depending upon the common resource then competitively inferior ones so eliminate eventually. ಸೊ ಇದು ಅಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಸೊ ಗಾಸಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಸ್ಟೇಟ್ ದಟ್ ಸೊ ದ ಟೂ ಕ್ಲೋಸ್ ರಿಲೇಟೆಡ್ ಸ್ಪೀಸೀಸ್ ವಿಚ್ ಸೊ ಕಾಂಪಿಟಿಂಗ್ ಫಾರ್ ಅ ಕಾಮನ್ ರಿಸೋರ್ಸ್ ಓಕೆ cannot coexist indefinitely. Competitively inferior one eliminate eventually. ಸೊ ಇದು ಅವನಲ್ಲ, ಇಲ್ಲ ಅನ್ನ ಗಾಸಸ್ ಹೇಳಿದೆ. ಅದಕ್ಕೆ ಗಾಸಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಹವೆವರ್ ಇದು ದಿಸ್ ಇಸ್ ಡಿಸ್ಪ್ರೂವ್ಡ್ ಬೈ ಅಂತಕ್ಕಂಥ ಇದನ್ನ ಡಿಸ್ಪ್ರೂವ್ ಮಾಡಿದ್ದಾನೆ. ಸೊ ಅದು ವಾರ್ಬ್ಲರ್ಸ್ 5 ವಾರ್ಬ್ಲರ್ಸ್ ಬರ್ತಕ್ಕಂಥದ್ದು ಒಂದು ಟ್ರೀ ಮೇಲೆ ಅವು ಸೊ ರಿಸೋರ್ಸ್ ಪಾರ್ಟಿಷನಿಂಗ್ ಮಾಡ್ತಕ್ಕಂಥದ್ದು ಅಥವಾ ಫೋರೇಜಿಂಗ್ ಟೈಮ್ ಅನ್ನ ಚೇಂಜ್ ಮಾಡೋದ್ರ ಮೂಲಕ ಎಲ್ಲವೂ ಉಳಿತವೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ದಾನೆ. ಸೊ ಅದು ಮ್ಯಾಕ್ ಆರ್ಥರ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಗೊತ್ತಾಗುತ್ತೆ. ಏನಿಹೋ ಇವೆರಡು ಲಾನ ಹೇಗಿದೆ ಆಗ್ಬಾರ್ದು 2 ಮಾರ್ಕ್ಸ್ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಎಸ್, ನೆಕ್ಸ್ಟ್ ಒಂದು ಹೋಗೋಣ. ಎಸ್, ನೆಕ್ಸ್ಟ್ ಕಮ್ ಟು ದ 16th ಕ್ವಶನ್. ಓಕೆ, 16th ಕ್ವಶನ್ಸ್ ಅಲ್ಲಿ ಏನಿದೆ, ರೈಟ್ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಲವರ್ ಪಾಲಿನೇಟೆಡ್ ಬೈ ವಿಂಡ್. ಸೊ ಈ ತರ ಕ್ವಶನ್ ಅವು ಬಹಳಷ್ಟು ಸರಿ ಇದ್ದೇ ಇರುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ ಒಂದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಒಂದು. ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು 2 ಮಾರ್ಕ್ಸ್ ಕೇಳ್ತಿರ್ತಾರೆ. ಮತ್ತೆ ಈಸಿ ಅದಲ್ವಾ, ಸ್ವಲ್ಪ ಜನರಲ್ ಯೋಚನೆ ಮಾಡೋದು ಕೂಡ ನೆನ್ಪಿಟ್ಕೊಂಡ್ಬಿಡ್ಬೋದು. ಅದಕ್ಕಾಗಿ ವಿಂಡ್ ಪಾಲಿನೇಟೆಡ್ ಫ್ಲವರ್ನ ಫಸ್ಟ್ ನೋಡ್ಕೊಳ್ಳೋಣ. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಬಂದ್ರೆ ಏರೇ ಇಲ್ಲಿ ಪಾಲಿನೇಟಿಂಗ್ ಏಜೆಂಟ್ ಆಗಿರೋದ್ರಿಂದ ಏರ್ ಮೂಲಕ ಪೋಲನ್ ಗ್ರೈನ್ಸ್ ಏರ್ ಕರೆಂಟ್ ಅಲ್ಲಿ ಪಾಸ್ ಆಗಬೇಕು. ಏರ್ ಕರೆಂಟ್ ಅಲ್ಲಿ ಟ್ರಾವೆಲ್ ಆಗಿ ಮತ್ತೆ ಸೂಟಬಲ್ ಸ್ಟಿಗ್ಮಾ ಸಿಕ್ಕಾಗ ಬೀಳಬೇಕು. ಅದಕ್ಕೆ ಫ್ಲವರ್ಸ್ಗಳು ಏನೇನು ಮಾಡಿಫಿಕೇಶನ್ ಮಾಡ್ಕೊಂಡಿರ್ತವೆ ಅಂತ ನೋಡಿದ್ರೆ, ಒಂದೇದು ಇಲ್ಲಿ ಪೋಲನ್ ಗ್ರೈನ್ಸ್ ಆರ್ ಲೈಟ್ ವೆಯ್ಟ್ ಅಂಡ್ ನಾನ್ ಸ್ಟಿಕ್ಕಿ. ಪೋಲನ್ ಗ್ರೈನ್ಸ್ ಆರ್ ಲೈಟ್ ವೆಯ್ಟ್ ಅಂಡ್ ನಾನ್ ಸ್ಟಿಕ್ಕಿ. ಸೊ ಲೈಟ್ ವೆಯ್ಟ್ ಇರಬೇಕು, ಲೈಟ್ ವೆಯ್ಟ್ ಅಂಡ್ ನಾನ್ ಸ್ಟಿಕ್ಕಿ. ಓಕೆ, ಲೈಟ್ ವೆಯ್ಟ್ ಅಂಡ್ ನಾನ್ ಸ್ಟಿಕ್ಕಿ ಅಂದ್ರೆ ಸೊ ಗಾಳಿಯಲ್ಲಿ ಹಾರೋಗ್ಬೇಕಂದ್ರೆ ತುಂಬಾ ವೇಗ, ತೂಕ ಕಡಿಮೆ ಇರಬೇಕಲ್ವಾ. ಜೊತೆಗೆ ನಾನ್ ಸ್ಟಿಕ್ಕಿ ಸಿಕ್ಕಿದ್ದವೆಲ್ಲ ಗೋಡೆಗೋ ಅಥವಾ ಇನ್ಯಾವುದೋ ಇದಕ್ಕೆ ಅನ್ವಾಂಟೆಡ್ ಜಾಗ ಸಿಕ್ತಾಗಲ್ಲ ಅಂಟ್ಕೊಳಕ್ ಬರಬಾರ್ದು. ಆಗ ಅಂಟ್ಕೊಂಡು ಅಂತಂದ್ರೆ ವೇಸ್ಟ್ ಆಗ್ತಿರ್ತವೆ ಅಂತ. ಹಾಗಾಗಿ ಇವು ನಾನ್ ಸ್ಟಿಕ್ಕಿ ಆಗಿರ್ತವೆ ಮತ್ತೆ ಲೈಟ್ ವೆಯ್ಟ್ ಆಗಿರ್ತವೆ. ಅದು ಮೋಸ್ಟ್ ಕಾಮನ್ ಆಗಿ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಲ್ಲಿ ಇರೋ ಎಲ್ಲ ಪೋಲನ್ ಗ್ರೈನ್ಸ್ ಪ್ರಾಪರ್ಟಿ ಇದು. ಎರಡನೇದಪ್ಪ ಅಂದ್ರೆ ದೀಸ್ ಫ್ಲವರ್ಸ್ ಹ್ಯಾವಿಂಗ್ ವೆಲ್ ಎಕ್ಸ್ಪೋಸ್ಡ್ ದ ಸ್ಟೇಮನ್ಸ್ ಅಂಡ್ ಸ್ಟಿಗ್ಮಾ. ವೆಲ್ ಎಕ್ಸ್ಪೋಸ್ಡ್. ಓಕೆ, ಸೊ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್ ಓಕೆ ಅಂಡ್ ಸ್ಟಿಗ್ಮಾ. ಸೊ ಇದೊಂದು ಮೋಸ್ಟ್ ಕಾಮನ್ ಇವತ್ತು ಇದ್ದೇ ಇರುತ್ತೆ ಅಂತ. ಉದಾಹರಣೆಗೆ ಸೊ ಇದ್ಯಾವುದೋ ಒಂದು ಫ್ಲವರ್ ನಮ್ಮ ಹತ್ರ ಇದೆ ಅಂತ ಅಂದ್ಕೊಳ್ಳೋಣ, ರೈಟ್? ಎಸ್, ಸೊ ಇದು ಒಂದು ಫ್ಲವರು. ಎಸ್, ನಮ್ಮ ಹತ್ರ ಈ ತರ ಒಂದು ಫ್ಲವರ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈಗೇನಾಗುತ್ತಂದ್ರೆ ಈ ಫ್ಲವರ್ ಇಂದ ಸ್ಟೇಮನ್ಸ್ ಆಗಲಿ ಅಥವಾ ಪೋಲನ್ ಗ್ರೈನ್ಸ್ ಆಗಿರಲಿ, ಸ್ಟೇಮನ್ಸ್ ಆಗಲಿ ಅಥವಾ ಸ್ಟಿಗ್ಮಾ ತುಂಬಾ ಹೊರಗೆ ಚಾರ್ಜ್ ನೋಡಿ. ಹೀಗೆ ಈ ಫ್ಲವರ್ಸ್ ಇಂದ ಹೀಗೆ ಹೊರಗೆ ಚಾಚಿರ್ತವೆ, ಹೀಗೆ ಹೊರಗಡೆ ಚಾಚಿರ್ತವೆ ಅಂತ ನೋಡಿ. ಇವು ಪೋಲನ್ ಗ್ರೈನ್ಸು ಸಾರಿ ಸ್ಟೇಮನ್ಸ್ ಹೀಗೆ ಇರ್ತವೆ, ರೈಟ್? ಇದು ಇನ್ನು ಸ್ಟಿಗ್ಮನ್ ಕೂಡ ಹಾಗೇನೆ, ಇದು ಕೂಡ ಹೊರಗೆ ಚಾಚಿರುತ್ತೆ ಅಂತ.
ಇದು ವೆಲ್ ಎಕ್ಸ್ಪೋಸ್ಡ್. ಓಕೆ, ಸೊ ಹಿಯರ್ stamens and stigma well exposed from the flower. So this is because by well exposed stamens it is easy to release the pollen grains into the air current. So therefore they are well exposed. And stigma, so well exposed stigma, it is easy to catch the airborne pollen grains. ಗಾಳಿಯಿಂದ pollen grains ಹಿಡ್ಕೊಳ್ಳಿಕ್ಕೆ ಸ್ಟಿಗ್ಮಾಕ್ಕೆ, ಗಾಳಿಗೆ ಪೋಲನ್ಸ್ ರಿಲೀಸ್ ಮಾಡೋಕ್ಕೆ ಸ್ಟೇಮನ್ಸ್ಗೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಇದು ಒಂದೊಂದು. ಇನ್ನು ಮೂರನೇ ಮತ್ತೊಂದು ಏನಪ್ಪ ನಾವು ಇದ್ರ ಮಾಡಿಫಿಕೇಶನ್ ನೋಡ್ಬೋದು ಅಂದ್ರೆ, ಯೂಶುವಲಿ ದ ಸ್ಟಿಗ್ಮಾ ಆರ್ ಫೆದರ್ಡ್ ಸ್ಟಿಗ್ಮಾ. ಲುಕ್ ಅಟ್ ದಿಸ್. ಸೊ ಈ ತರ ಫೆದರ್ ಸ್ಟಿಗ್ಮಾ ಇರೋದುಂಟು. ಸೊ ಇದು ಫೆದರ್ಡ್ ಸ್ಟಿಗ್ಮಾ. ಸೊ ಬಿಕಾಸ್ ಆಫ್ ದಿಸ್ ಇಟ್ ಕವರ್ಸ್ ಲಾರ್ಜರ್ ಏರಿಯಾ ಸೋ ದಟ್ ಇಟ್ ಕ್ಯಾನ್ ಕ್ಯಾಚ್ ದ ಏರ್ ಬಾರ್ನ್ ಪೋಲನ್ ಗ್ರೇನ್ಸ್ ಫ್ರಮ್ ಲಾರ್ಜರ್ ಏರಿಯಾ ಅಂತ. ಹಾಗಾಗಿ ಈ ತರ ನಮ್ಮ ಐಬಿಸ್ಕಸ್ ಅಲ್ಲಿ ಈ ತರ ನೋಡ್ಬೋದಲ್ವಾ, ಈ ತರ ಬ್ರಾಂಚ್ ಆಗಿರೋದು ಸ್ಟಿಗ್ಮಾ. ಹೀಗೆ ಸಾಮಾನ್ಯ ಇವರಿಗೆಲ್ಲ ಈ ವಿನ್ ಪಾಲಿನೇಟೆಡ್ ಎಲ್ಲ ಬ್ರಾಂಚ್ ಇರ್ತವೆ. ಸೊ ದಟ್ ದೇ ಕ್ಯಾನ್ ಕ್ಯಾಚ್ ದ ಏರ್ ಬಾರ್ನ್ ಪೋಲನ್ ಗ್ರೇನ್ಸ್ ಫ್ರಮ್ ಲಾರ್ಜರ್ ಏರಿಯಾ ಅಂತಕ್ಕಂಥದ್ದು. ಸೊ ಹೀಗಾಗಿ ಫೆದರಿ ಸ್ಟಿಗ್ಮಾ ಅಂತ ಬರ್ತಿದ್ದೇನಾ. ಓಕೆ, ಎಸ್, ಫೆದರಿ ಸ್ಟಿಗ್ಮಾ. ಓಕೆ, ಸೊ ಇದು ಒಂದು. ಇನ್ನು ನಾಲ್ಕನೇ ಮತ್ತೊಂದು ಏನ್ ಬರೀಬಹುದು ಅಂದ್ರೆ, ದೀಸ್ ವಿನ್ ಪಾಲಿನೇಟೆಡ್ ಫ್ಲವರ್ಸ್ ಇಫ್ ದೇ ಆರ್ ಸ್ಮಾಲರ್ ಇನ್ ಸೈಜ್. ಸೊ ಅವ್ರ ಸ್ಪೀಸೀಸ್ ಪ್ರಕಾರ ಕೆಲವು ಸ್ಮಾಲರ್ ಕೆಲವು ಬಿಗ್ಗರ್ ಇರಬಹುದು. ಇಫ್ ದೇ ಆರ್ ಸ್ಮಾಲರ್, ಮೆನಿ ಫ್ಲವರ್ಸ್ ಆರ್ ದೇ ಪ್ಯಾಕ್ಡ್ ಟುಗೆದರ್ ಟು ಫಾರ್ಮ್ ಲಾರ್ಜರ್ ಇನ್ಫ್ಲೋರಸೆನ್ಸ್. ದೇರ್ಫೋರ್ ದೇ ಕ್ಯಾನ್ ಕ್ಯಾಚ್ ದ ಪೋಲನ್ ಗ್ರೇನ್ಸ್ ಫ್ರಮ್ ಲಾರ್ಜರ್ ಏರಿಯಾ. ಹಾಗಾಗಿ ಇಫ್ ದೇ ಆರ್ ಸ್ಮಾಲರ್, ಸೊ ದೇ ಪ್ಯಾಕ್ಡ್. ಓಕೆ, ಸೊ ಪ್ಯಾಕ್ಡ್ ಟುಗೆದರ್ ಟು ಫಾರ್ಮ್ ಲಾರ್ಜರ್ ಇನ್ಫ್ಲೋರಸೆನ್ಸ್. ಓಕೆ, ಲಾರ್ಜರ್ ಇನ್ಫ್ಲೋರಸೆನ್ಸ್, so that they can catch the pollen grains from larger area. So these are major features of a wind pollinated flower. ಇವು ಮೇಜರ್ ಫೀಚರ್ಸ್ ಇರ್ತವೆ. ಇದನ್ನ ನಾವು ಇನ್ಸೆಕ್ಟ್ ಹೋದ್ರೆ ಈ ತರ ಇರಲ್ಲ. ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಆದ್ರೆ ಇದು ಅದೇ ಬೇರೆ. ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಅಲ್ಲಿ ಇರ್ತವೆ. ಫ್ಲವರ್ಸ್ ಆರ್ ಲಾರ್ಜ್, ಶೋವಿ, ಕಾನ್ಸ್ಪಿಕಿಯಸ್. ನೋಡಿ, ಫ್ಲವರ್ಸ್ ಲಾರ್ಜ್, ಶೋವಿ, ಕಾನ್ಸ್ಪಿಕಿಯಸ್ ಇರಬೇಕು ಇನ್ ಆರ್ಡರ್ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್. ಸೊ ಇನ್ಸೆಕ್ಟ್ಸ್ ಶುಡ್ ಬಿ ಈಸಿಲಿ ನೋಟಿಸ್. ಅದಕ್ಕೆ ಕಲರ್ಫುಲ್ ಇರ್ತವೆ. ದೇ ಆರ್ ಕಲರ್ಫುಲ್, ಲಾರ್ಜ್, ಶೋವಿ. ಓಕೆ, ಆ ಥರ ಇರ್ತವೆ ಅಂತ ಸುಲಭವಾಗಿ ಅವಕ್ಕೆ ನೋಟಿಸ್ ಹಂಗಿರ್ಬೇಕು ಪಾಲಿನೇಟಿಂಗ್ ಏಜೆಂಟ್ಗೆ. ಅದಕ್ಕಾಗದಿರ್ತವಂತ ಒಂದು. ಎರಡನೇದು, ಅಲ್ಲಿ ಪೋಲನ್ ಗ್ರೇನ್ಸ್ ಎಲ್ಲ ಸ್ಟಿಕ್ಕಿ ಇರ್ತವೆ. ಯಾಕಂದ್ರೆ ಇನ್ಸೆಕ್ಟ್ಸ್ ಬಂದು ವಿಸಿಟ್ ಮಾಡಿದ ತಕ್ಷಣ ಅವ್ರ ಬಾಡಿಗೆಲ್ಲ ಅಂಟ್ಕೋಬೇಕು. ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಅಂಟ್ಕೋಬೇಕು. ಅಂಟ್ಕೊಂಡು ಇನ್ನೊಂದು ಫ್ಲವರ್ಗೆ ಹೋಗಕ್ಕೆ ಈಸಿ ಆಗಬೇಕು. ಅದಕ್ಕೆ ಅಲ್ಲಿ ಸ್ಟಿಕ್ಕಿ ಇರ್ತವೆ. ಇನ್ನು ನೆಕ್ಸ್ಟ್, ದೇ ಪ್ರೊಡ್ಯೂಸ್ ನೆಕ್ಟಾರ್, ರಿಚ್ ಫ್ಲವರ್ಸ್. ಅವು ರಿಚ್ ನೆಕ್ಟಾರ್ನ ಜಾಸ್ತಿ ಮಧುವನ್ನು ಉತ್ಪತ್ತಿ ಮಾಡ್ತವೆ. ಸೊ ಯಾಕಂದ್ರೆ ಬಂದವ್ರಿಗೆ ಏನಾದ್ರು ರಿವಾರ್ಡ್ ಕೊಡ್ಬೇಕಲ್ಲ, ರಿವಾರ್ಡ್ ಬಹುಮಾನ ಕೊಡ್ಲಿಕ್ಕೆ ಈ ಫ್ಲವರ್ಸ್ ಎಲ್ಲ, ಇನ್ಸೆಕ್ಟೆಡ್ ಪಾಲಿನೇಟೆಡ್ ಫ್ಲವರ್ಸ್ ಎಲ್ಲ ಪೋಲನ್ ಗ್ರೇನ್ಸ್ ಅನ್ನ ಫುಡ್ ಆಗಿ, ನೆಕ್ಟಾರ್ಸ್ ಅನ್ನ, ಸೊ ಅವನ್ನ ರಿವಾರ್ಡ್ ಆಗಿ ಕೊಡ್ತವೆ. ಆತ ರಿವಾರ್ಡ್ ಅಥವಾ ಬಹುಮಾನ ಕೊಡ್ಲಿಕ್ಕಾಗಿನೇ ರಿಚ್ ನೆಕ್ಟರ್ ಇರುತ್ತೆ ಅವರಲ್ಲಿ. ಅದೊಂದು ಬಹಳಷ್ಟು ಇಂಪಾರ್ಟೆಂಟ್. ಫ್ರಾಗ್ರೆನ್ಸ್. ಸೊ ನಮ್ಮ ಚಾನಲ್ ಹೆಸರು ಫ್ರಾಗ್ರೆನ್ಸ್ ಆಫ್ ಬಯಾಲಜಿ, ಇಲ್ಲಿಂದೆಲ್ಲ ತಗೊಂಡಿದ್ದು. ಸೊ ಫ್ರಾಗ್ರೆನ್ಸ್ ತುಂಬಾ ಪರಿಮಳವನ್ನ ಬೀರ್ತವೆ. ಸೊ ಬಹಳಷ್ಟು ಪರಿಮಳವನ್ನ ಬೀರ್ತವೆ. ಕೆಲವು ಪರಿಮಳಕ್ಕೆ ಅಟ್ರಾಕ್ಟ್ ಆಗಿ ಬರಲಿ ಅಂತ ಇನ್ಸೆಕ್ಟ್ಸ್ಗಳು. ಇನ್ನು ಕೆಲವು ಫೌಲ್ ಸ್ಮೆಲ್ ಅನ್ನು ಕೊಡ್ತವೆ. ಫೌಲ್ ಸ್ಮೆಲ್ ಟು ಅಟ್ರಾಕ್ಟ್ ದ ಆಪೋಸಿಟ್ ಸೆಕ್ಸ್ ಅಂತ. ಸೊ ಆಪೋಸಿಟ್ ಸೆಕ್ಸ್ ಅಂದ್ರೆ ಮೇಲ್ ಫೀಮೇಲ್ ಅಟ್ರಾಕ್ಟ್ ಮಾಡಕ್ಕೋ ಯಾವುದೊಂದು ಪರ್ಟಿಕ್ಯುಲರ್ ಸ್ಮೆಲ್ ಅನ್ನು ಉತ್ಪತ್ತಿ ಮಾಡ್ತಿರ್ತವೆ ಅವು ಇನ್ಸೆಕ್ಟ್ಸ್ಗಳಲ್ಲಿ. ಆ ಸ್ಮೆಲ್ ಫೌಲ್ ಸ್ಮೆಲ್. ಆ ಫೌಲ್ ಸ್ಮೆಲ್ ಫ್ಲವರ್ಗಳು ಉತ್ಪತ್ತಿ ಮಾಡ್ಬಿಡ್ತವೆ. ಸೊ ಅಲ್ಲಿ ಏನೋ ಅಟ್ರಾಕ್ಟ್ ಆಗಿ ಬರಲಿ ಅಂತ. ಸೊ ಈ ತರ ಅವರಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿದೆ, ಅವರಲ್ಲಿ ಬಹಳಷ್ಟು ತರದ ಬದಲಾವಣೆ ಅವರಲ್ಲಿ ಕೂಡ ಇದೆ ಅಂತ. ಓಕೆ, ಸೊ ಇದೇ ತರ ನಾವು ಇದಕ್ಕೆ ಹೋದ್ರೆ, ಅದಕ್ಕೆ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಹೋದ್ರೆ, ಸೊ ವಾಟರ್ ನಲ್ಲಿ ವ್ಯಾಲಿಸ್ನೇರಿಯಾ, ಸೀಗ್ರಾಸ್ ಅಥವಾ ಜೋಸ್ಟಿಯನ್ ನೋಡಿದ್ವಲ್ಲ, ಅಲ್ಲಿಗೆ ಹೋದ್ರೆ ಅಲ್ಲಿ ಪೋಲನ್ ಗ್ರೇನ್ಸ್ ಇದಾವಲ್ಲ, ಇಡೀ ಮೇಲ್ ಫ್ಲವರೇ ರಿಲೀಸ್ ಆಗಿ ಹೋಗ್ತಾ ಇರುತ್ತೆ. ಅಥವಾ ಪೋಲನ್ ಗ್ರೇನ್ಸ್ ಬಿಟ್ಟರು ಕೂಡ ಪೋಲನ್ ಗ್ರೇನ್ಸ್ ವಿಂಗ್ಡ್ ಪೋಲನ್ ಗ್ರೇನ್ಸ್ ಇರ್ತವೆ, ರಿಬ್ಬನ್ ಇರ್ತಕ್ಕಂಥ ಪೋಲನ್ ಗ್ರೇನ್ಸ್ ಇರ್ತವೆ. ಮತ್ತೆ ಪೋಲನ್ ಗ್ರೇನ್ಸ್ ಮೇಲೆ ಮಿಸಿಲೇಜಿನ ಶೀಟ್ ಇರುತ್ತೆ. ಆ ನೀರೊಳಗೆ ವೆಟ್ಟಾಗಿ ಅವು ಮುಂದೆ ಸಾಗದಂಗೆ ಅಥವಾ ಕೊಳತು ಹೋದಂಗೆ ಇರ್ಲಿ ಅಂತ ಮಿಸಿಲೇಜ್ ಶೀಟ್ ಇರುತ್ತೆ. ಮತ್ತೆ ಹೆಂಗ್ ಬೇಕಂಗೆ ತಪ್ಸ್ಕೊಂಡು ಹೋಗ್ಬಾರ್ದು, ಎಲ್ಲಿ ಬೇಕಲ್ಲಿ ಈಜಿಗೆ ಹರಿದೋಗ್ಬಾರ್ದು ಅಂತೇಳಿ ರಿಬ್ಬನ್ ಅನ್ನೋ ಅಥವಾ ವಿಂಗ್ಸ್ ಅನ್ನೋ ಹೊಂದಿರ್ತೀವಿ. ಹೀಗೆಲ್ಲ ಅವ್ರವ್ರ ಅನುಕೂಲಕ್ಕೆ ಮಾಡ್ಕೊಂಡಿರ್ತವೆ. ಓಕೆ, ರೈಟ್. ಸೊ ದಿಸ್ ಈಸ್ ಅಬೌಟ್ 16th ಕ್ವಶನ್. ಏನ್ ಬರೀಬೇಕು ಅಂತ ಮಾತ್ರ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 3 ಪಾಯಿಂಟ್ಸ್ ಏನ್ ಬರೀಬೇಕು ಅನ್ನೋದನ್ನ ದಯವಿಟ್ಟು ಅದನ್ನು ಗಮನಿಸ್ತಿರ್ಬೇಕು. ನಾನು ರಿಲೇಟೆಡ್ ಬಹಳಷ್ಟು ಹೇಳ್ತಾ ಇರ್ತೀನಿ, ಆದ್ರೆ ಯಾಕಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ಹೇಳ್ತಿರ್ತೀನಿ ಅಂತ. ಎಸ್, ನೆಕ್ಸ್ಟ್ ಇದ್ಬಿಟ್ರೆ ಕಮ್ ಟು ದ 17th ಕ್ವಶನ್. ಸೊ ವಾಟ್ ಈಸ್ ಅಪೋಮಿಕ್ಸಿಸ್, ಆಮೇಲೆ ವಾಟ್ ಆರ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಇದೆ.
ವಾಟ್ ಈಸ್ ಅಪೋಮಿಕ್ಸಿಸ್. ಓಕೆ, 17th ಕ್ವಶನ್ ಬನ್ನಿ. ಅಪೋಮಿಕ್ಸಿಸ್. ಎಸ್. ಸೊ ಅಪೋಮಿಕ್ಸಿಸ್ ಮತ್ತು ಇದರ ಸಿಗ್ನಿಫಿಕೆನ್ಸ್ ಏನಂತ ಕೇಳಿದ್ವಿ. ಸಿಗ್ನಿಫಿಕೆನ್ಸ್. ಎಸ್. ಸೊ ಅಪೋಮಿಕ್ಸಿಸ್ ಅನ್ಕೊಳ್ಳಿ. ಅಪೋಮಿಕ್ಸಿಸ್ ತಯಾರು ಮಾಡಿ. ಇದಕ್ಕಿಂತ ಮೊದಲೇ ಆಂಫಿಮಿಕ್ಸಿಸ್ ಅಂತ ಒಂದು ಪದನೂ ಕೂಡ ನಮ್ಮಲ್ಲಿ ಬರುತ್ತೆ. ಆಂಫಿಮಿಕ್ಸಿಸ್ ಬೇರೆ, ಅಪೋಮಿಕ್ಸಿಸ್ ಬೇರೆ. ಆಂಫಿಮಿಕ್ಸಿಸ್ ಮೊದಲೇ ಹೇಳ್ತೀನಿ. ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಎರಡು ಬಂದು ಫ್ಯೂಸ್ ಆಗೋ ಸಂದರ್ಭದಲ್ಲಿ ಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್, ಫಿಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್. ಹ್ಯಾಪ್ಲಾಯ್ಡ್ ಸೆಲ್ ಒಳಗಿರ್ತಕ್ಕಂಥ ನ್ಯೂಕ್ಲಿಯಸ್ ಇದೆಯಲ್ಲ ಅವನ್ನ ಪ್ರೋ ನ್ಯೂಕ್ಲಿಯೈಗಳು ಅಂತ ಕರಿಬೇಕು. ಪ್ರೋ ನ್ಯೂಕ್ಲಿಯಸ್ಗಳು. ಇಲ್ಲಿ ಎರಡು ಪ್ರೋ ನ್ಯೂಕ್ಲಿಯಸ್ಗಳು ಫ್ಯೂಸ್ ಆಗ್ತಕ್ಕಂಥ ಪ್ರೋಸೆಸ್ಗೆ ಆಂಫಿಮಿಕ್ಸಿಸ್ ಅಂತೀವಿ. ಓಕೆ. So process of fusion of two pronuclei during the fertilization between the male and female gametes. ಅದು ಅಪೋಮಿಕ್ಸಿಸ್ ಅಲ್ಲ, ಆಂಫಿಮಿಕ್ಸಿಸ್. ಬಟ್ ಇಲ್ಲಿ ಅಪೋಮಿಕ್ಸಿಸ್ ಮೋಸ್ಟ್ ಪ್ರಾಬಲ್ ಕ್ವಶನ್ ಅವರ್ ಎಕ್ಸಾಮಿನೇಷನ್ಗೆ. ಹಾಗೆ ಅಪೋಮಿಕ್ಸಿಸ್ ತುಂಬಾ ಸರಿ ಕೇಳ್ತಾರೆ, ವಾಟ್ ಈಸ್ ಅಪೋಮಿಕ್ಸಿಸ್ ಅಂತ. ಸೊ ಅಪೋಮಿಕ್ಸಿಸ್ 2ನೇ ಚಾಪ್ಟರ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಓದಿದ್ವಿ ಲಾಸ್ಟಿಗೆ. ಸೊ ಇದೇನಿದು, ದಿಸ್ ಈಸ್ ದ ಜೆನೆಟಿಕ್ ಮೆಕಾನಿಸಮ್ ಆಫ್ ಸಿಂಥಸಿಸ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಸೊ ಇಟ್ ಈಸ್ ಬಹಳ ಇಂಪಾರ್ಟೆಂಟ್ ಆಗಿ ಇದು ಮಿಮಿಕ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ಬೋದು. ಏನಪ್ಪ ಅಂದ್ರೆ ಎಲ್ಲೇ ಆಗಲಿ ಸೀಡ್ಸ್ ಉತ್ಪತ್ತಿ ಆಗ್ಬೇಕಂದ್ರೆ ಫರ್ಟಿಲೈಸೇಷನ್ ಆಗಿ ಮೇಲ್ ಫಿಮೇಲ್ ಫರ್ಟಿಲೈಸೇಷನ್ ಆದ್ಮೇಲೆ ಸೀಡ್ಸ್ ಬರೋದು. ಬಚ್ಚಾದ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದ್ರೆ ನಮ್ಮ ಯಾರು ಫಾಲ್ಸ್ ಫ್ರೂಟ್ ಇದಾವಲ್ವಾ, ಸೊ ಆ ಥರ ಸಾರಿ ಏನು ಈ ಬನಾನಾ ಥರ ಫ್ರೂಟ್ಸ್ ಅಂದ್ರೆ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಬಂದ್ರೆ ಅಲ್ಲಿ ಓವಿಲ್ಸ್ ಫರ್ಟಿಲೈಸೇಷನ್ ಆಗಿರಲ್ಲ ಬನಾನಾದಲ್ಲಿ ನೋಡ್ದಂಗೆ. ಸೊ ಅಲ್ಲಿ ಸೀಡ್ಸೇ ಇಲ್ಲ. ಫರ್ಟಿಲೈಸೇಷನ್ ಇದ್ರೆ ಸೀಡ್ಸ್ ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಒಂದು ವಿಧಾನ ಇದೆ, ವಿತೌಟ್ ಫರ್ಟಿಲೈಸೇಷನ್ ಸೀಡ್ಸ್ ಅನ್ನು ಉತ್ಪತ್ತಿ ಮಾಡ್ಬೋದು. ಯಾವುದೇ ಡಿಪ್ಲಾಯ್ಡ್ ಸೆಲ್ಸ್ ಅನ್ನು ತಗೊಂಡು ನಮ್ಮ ಎಂಬ್ರಿಯೋ ಸ್ಯಾಕ್ ಸುತ್ತಮುತ್ತ ಇರ್ತಕ್ಕಂಥ ಅಥವಾ ಅವರನ್ನು ನಾವು ಸೀಡ್ಸ್ ಆಗಿ ಕನ್ವರ್ಟ್ ಮಾಡಕ್ ಬರುತ್ತೆ ಅಂತ. ಸೊ ಆ ಥರ ಇಟ್ ಈಸ್ ಎ ಮೆಕ್ಯಾನಿಸಮ್ ಆಫ್ ಸಿಂಥಸಿಸ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಸೊ ದಟ್ ಟೆಕ್ನಾಲಜಿ ಇಸ್ ಕಾಲ್ಡ್, ದಟ್ ಟೆಕ್ನಿಕ್ ಇಸ್ ಕಾಲ್ಡ್ ಅಪೋಮಿಕ್ಸಿಸ್. ಎಲ್ಲರೂ ಬಾಯ್ಟ್ ಹೊಡೆದಿರ್ತೀರ. ದ ಪ್ರೋಸೆಸ್ ಆಫ್ ಸಿಂಥಸಿಸ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್ ಅಂದ್ರೆ ಸಾಕು, ಅಷ್ಟಕ್ಕೆ ಸಾಕಾಗ್ಬಿಡುತ್ತೆ. ಇದೊಂದು ದೊಡ್ಡ ಉದ್ಯಮ. ಈಗ ಬೇಕು ಅಷ್ಟು ಈ ಥರ ಸೀಡ್ಸ್ ಮಾಡ್ತೀವಿ. ಆ ಥರವನ್ನ ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕರಿಬೇಕು. ಓಕೆ, ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕರಿಬೇಕು. ಓಕೆ, ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕರಿಬೇಕು ಇವನ್ನ. ಈ ಅಪೋಮಿಕ್ಟಿಕ್ ಸೀಡ್ಸ್ ಅಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ದೀಸ್ ಸೀಡ್ಸ್ ದೇ ಡು ನಾಟ್ ಅಂಡರ್ಗೋ ಸ್ಯಾಗ್ರಿಗೇಷನ್. ಸೊ ಅಂದ್ರೆ ಇವು ದೇ ರಿಟೈನ್ಡ್ ಹೈಬ್ರಿಡ್ ನೇಚರ್ ವಿತೌಟ್ ಸ್ಯಾಗ್ರಿಗೇಷನ್. ಸ್ಯಾಗ್ರಿಗೇಷನ್ ಆಯ್ತು ಅಂದ್ರೆ ಹೈಬ್ರಿಡ್ ಡಿಪ್ಲಾಯ್ಡ್ ನೇಚರ್ ಕಟ್ಕೊಂಡು ಹ್ಯಾಪ್ಲಾಯ್ಡ್ ಆಗಿಬಿಡ್ತವೆ. ಹ್ಯಾಪ್ಲಾಯ್ಡ್ ಆದ್ರೆ ಅವನ್ನ ಮತ್ತೆ ಬಿತ್ತಿದ್ರೆ ಹುಟ್ಟೋದಿಲ್ಲ. ಸೊ ಹೈಬ್ರಿಡ್ ಸೀಡ್ಸ್ ಅಲ್ಲಿ ಇದೇ ಕಥೆ ಆಗೋದು. ಹೈಬ್ರಿಡ್ ಸೀಡ್ಸ್ ಸಿಂಥಸಿಸ್ ಆಫ್ ಹೈಬ್ರಿಡ್ ಸೀಡ್ಸ್ ಇಸ್ ಟು ಎಕ್ಸ್ಪೆನ್ಸಿವ್, ತುಂಬಾ ಎಕ್ಸ್ಪೆನ್ಸಿವ್. ದೇರ್ ಫಾರ್ ಫಾರ್ಮರ್ ಹ್ಯಾಸ್ ಟು ಪೇ ಲಾರ್ಜ್ ಅಮೌಂಟ್ ಟು ಪರ್ಚೇಸ್ ದೀಸ್ ಸೀಡ್ಸ್. ಸೊ ಹಾಗಾಗಿ ಟು ಅವಾಯ್ಡ್ ದಿಸ್ ಪ್ರಾಬ್ಲಮ್, it is better to use this apomixis seeds because these seeds retained hybrid nature without segregation. Therefore, a farmer can use these seeds year after year without purchasing the hybrid seeds. ಅದು ಇದರ ಸಿಗ್ನಿಫಿಕೆನ್ಸ್. ಅದಕ್ಕೆ ಸಿಗ್ನಿಫಿಕೆನ್ಸ್ ಅಥವಾ ರೋಲ್ ಬಹಳಷ್ಟು ಕೇಳ್ತೀವಿ. ಅಪೋಮಿಕ್ಸಿಸ್ ಅಂದ್ರೆ ಏನು ಮತ್ತೆ ಅದರ ಸಿಗ್ನಿಫಿಕೆನ್ಸ್ ಏನು ಅವಳು ಕೇಳ್ತಾರೆ. ಸೊ ಇದು ಒಳ್ಳೆ ವಿಷಯ, ಬರೀರಿ. ಇದನ್ನು ಕೂಡ ಪದೇ ಪದೇ ಕೇಳಿದ್ವಿ. ಇನ್ನು 2 marks ಅಲ್ಲಿ ಲಾಸ್ಟ್ ಕ್ವಶನ್ 18th ಕ್ವಶನ್ ಅಲ್ವಾ ನಮ್ದು. 18th ಕ್ವಶನ್ಸ್ ಏನ್ ಕೇಳಿದಾರೆ ಇಲ್ಲಿ ಅಂತಂದ್ರೆ, ಹೌ ಆರ್ ಕಾಪರ್ ರಿಲೀಸಿಂಗ್ ಐಯೋಡಿಸ್ ಆಕ್ಟ್ ಆಸ್ ಕಾಂಟ್ರಾಸೆಪ್ಟಿವ್ಸ್. ಕಾಪರ್ ರಿಲೀಸಿಂಗ್ ಐಯೋಡಿಸ್ ಕಾಂಟ್ರಾಸೆಪ್ಟಿವ್ಸ್ ಆಗಿ ಹೆಂಗ್ ಕೆಲಸ ಮಾಡ್ತಾರೆ ಅಂತ ಇಲ್ಲಿ ಕೇಳಿರೋದು. ಸೊ ಕಾಪರ್ ರಿಲೀಸಿಂಗ್, ಓಕೆ. ಸೊ ಕಾಪರ್ ರಿಲೀಸಿಂಗ್ ಐಯೋಡಿಸ್, ಎಸ್. ಸೊ ಕಾಪರ್ ರಿಲೀಸಿಂಗ್ ಐಯೋಡಿಸ್ ಬಂದ್ರೆ ನಮ್ಗೆ CuT ಇದ್ದಾನೆ, Cu7 ಇದ್ದಾನೆ. ಸೊ ಇವ್ರು ಇದಾರೆ ಮಲ್ಟಿಲೋಡ್ 375. ಸೊ Cu7 ಈ ತರ ತಗೊಂಡ್ರೆ ಇವರೆಲ್ಲ ಕಾಪರ್ ರಿಲೀಸಿಂಗ್ ಐಯುಡಿಗಳು. ಇನ್ನು ಹಾರ್ಮೋನ್ ರಿಲೀಸಿಂಗ್ ಐಯುಡಿಗಳು LNG20 ಪ್ರಜೆಸ್ಟಾಸೆಟ್, ಅವರು ಹಾರ್ಮೋನ್ ರಿಲೀಸಿಂಗು ಅವರು ಕೂಡ ಕಾಂಟ್ರಾಸೆಪ್ಟಿವ್ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವರು ಸೊ ಸರ್ವಿಕ್ಸ್ ರೀಜನ್ ಹೋಸ್ಟೈಲ್ ಮಾಡ್ತಾರೆ. ಸೊ ಅಂದ್ರೆ ಸ್ಪರ್ಮ್ಸ್ ಬದುಕುಳಿಯಕ್ಕೆ ಯೋಗ್ಯವಾಗಿ ಆಗದಿರೋಂಥ ಜಾಗ ಮಾಡ್ತಾರೆ. ಇಂಪ್ಲಾಂಟೇಶನ್ ಆಗ್ತಕ್ಕಂಥದ್ದು ಅವಾಯ್ಡ್ ಮಾಡ್ತಾರೆ, ಇನಿಬಿಟ್ ಮಾಡ್ತಾರೆ. ಯಾರು ಹಾರ್ಮೋನ್ ರಿಲೀಸಿಂಗು, ಅದು ಅಲ್ಲಿ ಮಾತಾಡೋಣ. ಬಟ್ ಇಲ್ಲಿ ಕಾಪರ್ ರಿಲೀಸಿಂಗ್ ನಾವು ಇಲ್ಲಿ ಕೇಳಿರೋದು. ಇದು ಹೆಂಗೆ ಕಾಂಟ್ರಾಸೆಪ್ಟಿವ್ ಆಗ್ತಂತ 2 ಪಾಯಿಂಟ್ಸ್ ಬರೆಯೋಕೆ 2 ಮಾರ್ಕ್ಸ್ಗೆ. ಒಂದು, ಕಾಪರ್ ರಿಲೀಸಿಂಗ್ ಐಯುಡಿಸ್ ದೇ ಸಪ್ರೆಸ್ ದ ಮೊಟಿಲಿಟಿ ಆಫ್ ಸ್ಪರ್ಮ್ಸ್, ಅದು ಒಂದೇ.
ದೇ ಸಪ್ರೆಸ್ ದ ಮೊಟಿಲಿಟಿ ಆಫ್ ಸ್ಪರ್ಮ್ಸ್. ಏನ್ ಸ್ಪರ್ಮ್ಸ್ ವಿಗರಸ್ ಆಗಿ ಫಾಸ್ಟ್ ಆಗಿ ಓಮ್ ರೀಚ್ ಮಾಡಕ್ ಹೋಗ್ತಿರ್ತವಲ್ಲ ಆಫ್ಟರ್ ಎಜಾಕ್ಯುಲೇಷನ್, ಹಂಗ್ ಹೋಗ್ತಕ್ಕಂಥ ವೇಗವನ್ನೇ ಕಡಿಮೆ ಮಾಡ್ತಾರೆ. ಅವ್ರ ವೇಗನ ಕಡಿಮೆ ಮಾಡ್ತಾ ಹೋದ್ರೆ ಸೊ ಎಗ್ ಅನ್ನ ಅಥವಾ ಆಂಫುಲಾರ್ ಇಸ್ಟಮಿಕ್ ಜಂಕ್ಷನ್ ಅಲ್ಲಿ ಕಾಯ್ತಾ ಇರ್ತಕ್ಕಂಥ ಓಮ್ ಅನ್ನ ರೀಚ್ ಮಾಡಕ್ ಆಗದೆ ಫೇಲ್ಯೂರ್ ಆಗ್ತವೆ ಅಂತ. ಅಷ್ಟೊತ್ತಿಗೆ ಅವ್ರ ಲೈಫ್ ಸ್ಪ್ಯಾನ್ ಮುಗಿದು ನಾಶ ಆಗ್ಬೋದು ಅಂತ. ಹಾಗಾಗಿ ದೇ ಸಪ್ರೆಸ್ ದ ಮೊಟಿಲಿಟಿ ಆಫ್ ಸ್ಪರ್ಮ್, ಒಂದು ಪಾಯಿಂಟ್ ಬರೀಬೇಕು. ಎರಡನೇದೇನಪ್ಪ ಅಂದ್ರೆ ದೇ ಸಪ್ರೆಸ್ ದ ಫರ್ಟಿಲೈಸಿಂಗ್ ಎಬಿಲಿಟಿ, ಫರ್ಟಿಲೈಸಿಂಗ್ ಪೊಟೆನ್ಶಿಯಾಲಿಟಿ, ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ದ ಸ್ಪರ್ಮ್ಸ್. ಹೋದ್ರೂ ಕೂಡ ರೀಚ್ ಆದ್ರೂ ಫರ್ಟಿಲೈಸೇಷನ್ ಆಗಿ ಕೆಪಾಸಿಟಿ ಕಳ್ಕೊಂಡಂಗೆ ಮಾಡೋದು. ಇವೆರಡು ಪಾಯಿಂಟ್ಸ್ ಅನ್ನು ಬರೀಬೇಕಾಗತ್ತೆ. ಸೊ ಎಕ್ಸಾಕ್ಟ್ ಬುಕ್ ಅಲ್ಲಿ ಏನಂತ ಆ ಪಾಯಿಂಟ್ಸ್ ಅನ್ನು ನೀವು ಫೋಕಸ್ ಮಾಡಬೇಕು ದಯವಿಟ್ಟು. ಸೊ ದಿಸ್ ಈಸ್ ಅಬೌಟ್ 2 marks ಕ್ವಶನ್ಸ್. ಸೊ ಇದಾದ್ಮೇಲೆ ಕಮ್ ಟು ದ 3 marks ಕ್ವಶನ್. ಓಕೆ, ಸೊ ಈ ಪೇಪರ್ ಅಲ್ಲಿ 3 marks ಕ್ವಶನ್ ಏನಿದೆ ಅದನ್ನ ಸರಿ ಕಣ್ಣಾಡ್ಸ್ಬಿಡೋಣ. ಓಕೆ, ಎಷ್ಟಾಗುತ್ತೆ ಅದನ್ನ ನೋಡ್ತಾ ಹೋಗ್ತೀನಿ. ಓಕೆ, 3 marks ಕ್ವಶನ್ ಬಂದ್ರೆ ಎಸ್, ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್, ನಾಲೆಡ್ಜ್ ಕ್ವಶನ್ ಅಲ್ವಾ. ಸೊ ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ಕೇಳಿದ್ದಾರೆ. ಒಂದು ಓವುಲೇಷನ್ ಕೇಳಿದ್ದಾರೆ. ಎಸ್, ಸೊ ಓವುಲೇಷನ್ ರೈಟ್. ನೆಕ್ಸ್ಟ್ ಮತ್ತೇನ್ ಕೇಳಿದ್ದಾರೆ ಇಲ್ಲಿ, ಮೆನಾರ್ಕಿ ಕೇಳಿದ್ದಾರೆ. ಸೆಕೆಂಡ್ ಒನ್ ಮೆನಾರ್ಕಿ. ಓಕೆ, ಮೆನಾರ್ಕಿ ರೈಟ್. ಥರ್ಡ್ ಒನ್ ಎಸ್ ಮೆನೋಪಾಸ್ ಕೇಳಿದ್ದಾರೆ. ಮೆನೋಪಾಸ್, ಎಸ್ ಮೆನೋಪಾಸ್ ಇದೆ. ಇನ್ನು ಫೋರ್ತ್ ಒನ್ ಇಂಪ್ಲಾಂಟೇಶನ್ ಇದೆ. ಓಕೆ, ಇಂಪ್ಲಾಂಟೇಶನ್. ಓಕೆ, ಸೊ ಇಂಪ್ಲಾಂಟೇಶನ್ ಇದೆ. ನೆಕ್ಸ್ಟ್ ಫಿಫ್ತ್ ಒನ್ ಸ್ಪರ್ಮೆಟೋಜೆನಿಸಿಸ್. ಸ್ಪರ್ಮ್ಯಾಟೋಜೆನಿಸಿಸ್ ಅಂದ್ರೆ ಹಾಫ್ ಮಾರ್ಕ್ ಒಂದಂತೆ ಕೇಳ್ತಾ ಹೋಗಿದ್ದಾರೆ. ಸೊ ಹಾಫ್ ಮಾರ್ಕ್ ಒಂದಂತೆ. ಲಾಸ್ಟ್ ಒನ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಸೊ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಓಕೆ, ಎಸ್. ಸೊ ಇಲ್ಲಿ ಬನ್ನಿ, ಇಲ್ಲಿ 6 ಕೇಳಿದ್ವಿ. ಉದ್ದೇಶ ಯೂಶುವಲಿ ಆನ್ಲೈನ್ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು 3 ಕೇಳ್ತಾರೆ ಡೆಫಿನೇಷನ್ ಅನ್ನ. ಯೂಶುವಲಿ ಇದು ಪ್ರಾಕ್ಟೀಸ್ ಪೇಪರ್ ಆಗಿರೋದ್ರಿಂದ ಜಾಸ್ತಿ ಕವರ್ ಮಾಡೋಕ್ಕಾಗಿ ಹಾಫ್ ಮಾರ್ಕ್ಸ್ ಅನ್ನು ಮಾಡಿದೀವಿ. ಜಾಸ್ತಿ ಏರಿಯಾ ಕವರ್ ಆದ್ರೆ ನಮಗೆ ಒಳ್ಳೇದಲ್ವಾ, ಅದಕ್ಕಾಗಿ ಮಾಡಿದ್ದಾರೆ. ಸೊ ಇವನ ಡೆಫಿನೇಷನ್ ಬರೆಯೋದು ಅಷ್ಟೇ. ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ಇನ್ನೇನಿದೆ ಡೆಫಿನೇಷನ್ ಬರೆಯೋದು ಅಷ್ಟೇ. ಸೊ ಓವುಲೇಷನ್ ಎಲ್ಲವೂ ಡೆಫಿನೇಷನ್. ಸೊ 3ನೇ ಚಾಪ್ಟರ್ ಅಲ್ಲಿ ಒಂದು ಫಿಗರ್ 5 marks ಇಂದ ಕಂಪಲ್ಸರಿ ಇರ್ತಂತ ಅಂದ್ಕೊಳ್ಳೋಣ. ಅದ್ಬಿಟ್ರೆ ಡೆಫಿನೇಷನ್ಸ್, ನಾಲೆಡ್ಜ್ ಕ್ವಶನ್ಸ್ ಅಲ್ಲಿ ಎಲ್ಲ ಡೆಫಿನೇಷನ್ ಚೆನ್ನಾಗಿ ನೋಡ್ಕೊಂಡ್ರೆ ಬಹಳ ಒಳ್ಳೇದು ಇದ್ರಾಗೆ. ಓಕೆ, ಎಸ್. ಓವುಲೇಷನ್ ಎಲ್ಲ ಗೊತ್ತಿದೆ. ದ ಪ್ರೋಸೆಸ್ ಆಫ್ ರಿಲೀಸಿಂಗ್ ಆಫ್ ಓವಮ್. ಸೊ ದ ಪ್ರೋಸೆಸ್ ಆಫ್ ರಿಲೀಸಿಂಗ್ ಆಫ್ ಓವಮ್ ಫ್ರಮ್ ದ ಓವರಿ ಈಸ್ ಕಾಲ್ಡ್ ಓವುಲೇಷನ್. ಬಟ್ ರಿಲೀಸಿಂಗ್ ಆಫ್ ಓವಮ್ ಪದ ಕರೆಕ್ಟ್ ಆಗಿ ಇರಲೇಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಸಿಗಲ್ಲ. ದ ಪ್ರೋಸೆಸ್ ಆಫ್ ರಿಲೀಸಿಂಗ್ ಆಫ್ ಓವಮ್ ಫ್ರಮ್ ದ ಓವರಿ ಇಷ್ಟಿರ್ಬೇಕು. ಇದ್ರ ಜೊತೆ ನೀನು ಇನ್ನೂ ಇದನ್ನ ಬ್ಯೂಟಿಫುಲ್ ಆಗಿ ಇನ್ನೂ ಏನಾದ್ರು ಮಾಡ್ಬೋದು. ದ ಪ್ರೋಸೆಸ್ ಆಫ್ ರಿಲೀಸಿಂಗ್ ಆಫ್ ಓವಮ್ ಆನ್ 14th day ಫ್ರಮ್ ದ ಓವರಿ. ಹೀಗೆ ದ ಪ್ರೋಸೆಸ್ ಆಫ್ ರಿಲೀಸಿಂಗ್ ಆಫ್ ಓವಮ್ ಬೈ ರಪ್ಚರಿಂಗ್ ಗ್ರಾಫಿಯನ್ ಫಾಲಿಕಲ್. ಓಕೆ, ಬೈ ದ ಇನ್ಫ್ಲೂಯೆನ್ಸ್ ಆಫ್ LH ಹಾರ್ಮೋನ್. ಹೀಗೂ ಕೂಡ ನೀವೇನ ಸೇರಿಸಬಹುದು. ಬಟ್ ದ ಪ್ರೋಸೆಸ್ ಆಫ್ ರಿಲೀಸಿಂಗ್ ಆಫ್ ಓವಮ್ ಫ್ರಮ್ ದ ಓವರಿ ಮಾತ್ರ ಇರಲೇಬೇಕು. ಸೊ ಅದು ಓವುಲೇಷನ್ ರೈಟ್. ಹಾಗೆ ಸ್ಪರ್ಮಿಯೇಷನ್ ಕೂಡ ದ ಪ್ರೋಸೆಸ್ ಆಫ್ ರಿಲೀಸಿಂಗ್ ಆಫ್ ಸ್ಪರ್ಮ್ಸ್ ಫ್ರಮ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಆಫ್ ದ ಟೆಸ್ಟಿಸ್, ದಟ್ ಇಸ್ ದ ಸ್ಪರ್ಮಿಯೇಷನ್. ಸೊ ಹಾಗೆ ಇನ್ನು ಮೆನಾರ್ಕಿ. ಸೊ ದಿಸ್ ಇಸ್ ದ ಫಸ್ಟ್ ಮೆನ್ಸ್ಟ್ರುಯೇಷನ್. ದ ಫಸ್ಟ್ ಮೆನ್ಸ್ಟ್ರುಯೇಷನ್ ಡ್ಯೂರಿಂಗ್ ದ ಏನು ಅಡಲ್ಟ್ ಸ್ಟೇಜ್. ಯಾವಾಗ ಅಡಲ್ಟ್ ಸ್ಟೇಜ್ಗೆ ಎಂಟ್ರಿ ಆಗ್ತಾರೋ ಅಂದ್ರೆ ಪ್ಯೂಬರ್ಟಿಗೆ ಎಂಟ್ರಿ ಆಗ್ತಾರೋ, ಪ್ಯೂಬರ್ಟಿ ಸ್ಟೇಜ್ಗೆ ದ ಫಸ್ಟ್ ಮೆನ್ಸ್ಟ್ರುಯೇಷನ್. ಸೊ ಡ್ಯೂರಿಂಗ್ ಅ ಪ್ಯೂಬರ್ಟಿ ಅಥವಾ ವೆನ್ ದ ಬಿಗಿನಿಂಗ್ ಆಫ್ ಪ್ಯೂಬರ್ಟಿ. ಫಸ್ಟ್ ಮೆನ್ಸ್ಟ್ರುಯೇಷನ್ ಡ್ಯೂರಿಂಗ್ ದ ಬಿಗಿನಿಂಗ್ ಆಫ್ ಪ್ಯೂಬರ್ಟಿ. ಸೊ ಇಸ್ ಕಾಲ್ಡ್ ಮೆನಾರ್ಕಿ. ಬಂದ್ರೆ ಕರೆಕ್ಟ್. The first menstruation during the beginning of a puberty. So that is called menarche. First menses ಅಥವಾ ಫಸ್ಟ್ ಮೆನ್ಸಸ್ ಸ್ಟಾರ್ಟ್ ಆಗೋದೇ ಮೆನಾರ್ಕೆ ಅಂತ. ಇದನ್ನ ಒಂದೊಂದು ಕೇಳ್ತಿರ್ತೀವಿ. ಇನ್ನು ಮೆನೋಪಾಸ್ ಇದಕ್ಕೆ ಆಪೋಸ್. ಸೊ ಸ್ಟಾರ್ಟ್ ಆಗಿರೋದು ಸ್ಟಾಪ್ ಆಗ್ಬೇಕಲ್ಲ, ಅದು ಸ್ಟಾಪ್ ಆಗೋದ್ರಿಂದ ಸೀಸ್ ಆಗ್ತಕ್ಕಂಥದ್ದು ಸ್ಟಾಪೇಜ್. ಸ್ಟಾಪೇಜ್ ಬರಿಬೋದು. ಸೀಸ್ಗೆ ನೌನ್ ಫಾರ್ಮ್ ಏನು ಸೆಸೇಷನ್. ಸೊ ಸೆಸೇಷನ್ ಬೇಕಾದ್ರೆ ಪದ ಬಳಸ್ಬೋದು ನೀವು. ಓಕೆ ನೋಡಿ, ಸೆಸೇಷನ್. ಓಕೆ, ಸೊ ಸೆಸೇಷನ್. This is the phenomenon of a cessation of a menstrual cycle. The phenomenon of cessation of a menstrual cycle during old age around 50 years. So this process ಏನು menopause ಅನ್ಬೇಕು. This is the phenomenon of a stoppage or cessation of menstrual cycle during old age at around 50 years. So ಇದನ್ನ ನಾವು cessation ಆಗೋದೇನೆ menopause ಅಂತ ಡೆಫಿನೇಷನ್ ಮಾಡಿದ್ರೆ ಅಷ್ಟೇ.
ಇನ್ನು ಇಂಪ್ಲಾಂಟೇಶನ್ ಮೋಸ್ಟ್ ಪ್ರಾಬಲ್ ಕ್ವಶನ್ ಯಾವಾಗ ಕೇಳ್ತಕ್ಕಂಥದ್ದು ಇದೇನು, ದಿಸ್ ಈಸ್ ದ ಪ್ರೋಸೆಸ್ ಆಫ್ ಎಂಬೇಡಿಂಗ್, ಒಳಗೆ ಊದ್ಕೊಳ್ಳೋದು ಅಥವಾ ಗಂಟ್ಕೊಳ್ಳೋದು. ದ ಪ್ರೋಸೆಸ್ ಆಫ್ ಎಂಬೇಡಿಂಗ್ ಬ್ಲಾಸ್ಟೋಸಿಸ್ಟ್ ಇನ್ ದ ವಾಲ್ ಆಫ್ ಎಂಡೋಮೆಟ್ರಿಯಂ ಆಫ್ ಯುಟೆರಸ್ ಈಸ್ ಕಾಲ್ಡ್ ಇಂಪ್ಲಾಂಟೇಶನ್. ನೋಡಿ, ಇಂಪ್ಲಾಂಟೇಶನ್, ದಿಸ್ ಈಸ್ ದ ಪ್ರೋಸೆಸ್ ಆಫ್ ಎಂಬೇಡಿಂಗ್ ದ ಬ್ಲಾಸ್ಟೋಸಿಸ್ಟ್ ಇನ್ ದ ವಾಲ್ ಆಫ್ ಎಂಡೋಮೆಟ್ರಿಯಂ ಆಫ್ ಯುಟೆರಸ್ ಈಸ್ ಕಾಲ್ಡ್ ಇಂಪ್ಲಾಂಟೇಶನ್. ಸೊ ನೆಲೆಗೊಳ್ಳುವಿಕೆ ಅಂತ ಕರೆಯೋದು, ಅಥವಾ ಗೆಸ್ಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗೋದು ಇವಾಗ, ಅಥವಾ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೋದು ಇವಾಗಿನಿಂದ. ಯಾವ ಇಂಪ್ಲಾಂಟೇಶನ್ ಅಂತ ಅವಾಗ ಇಂಪ್ಲಾಂಟೇಶನ್ ಪ್ರೋಸೆಸ್ ಎಲ್ಲ. ಸೊ ಕೋರಿಯಾನಿಕ್ ವಿಲೆ ಫಾರ್ಮೇಷನ್ ಆಗ್ತಕ್ಕಂಥದ್ದು, ಪ್ಲಾಸೆಂಟಾ ಫಾರ್ಮೇಷನ್ ಆಗೋದು, ಅಂಬೇಲಿಕಲ್ ಕಾರ್ಡ್ ಆಗೋದು, ಇದೆಲ್ಲವೂ ಕೂಡ ನೀವು ಮುಂದೆ ಎಕ್ಸ್ಪ್ಲೇಷನ್ ಬೇಕಾದ್ರೆ ಹೇಳ್ಕೋಬಹುದು. ಬಟ್ ಇಂಪ್ಲಾಂಟೇಶನ್ ಇದೆಲ್ಲ ನಡೆಸ್ಕೊಡಕ್ಕೆ LH ಹಾರ್ಮೋನು ಇಲ್ಲಿ ಬಹಳಷ್ಟು ಸಹಾಯ ಮಾಡ್ತಿರುತ್ತೆ, ಅದು ಕೂಡ ನೆನಪಿರಲಿ. ಓಕೆ, ರೈಟ್. ಇದಾದ್ಮೇಲೆ ಸ್ಪರ್ಮೆಟೋಜೆನಿಸಿಸ್ ಬನ್ನಿ. ಸ್ಪರ್ಮೆಟೋಜೆನಿಸಿಸ್ ಇಲ್ಲಿ ಮೊದಲೇ ಗೊತ್ತಿರಲಿ, ಸ್ಪರ್ಮೆಟೋಜೆನಿಸಿಸ್ ಬೇರೆ, ಸ್ಪರ್ಮಿಯೋಜೆನಿಸಿಸ್ ಬೇರೆ, ಸ್ಪರ್ಮಿಯೇಷನ್ ಬೇರೆ. ಸ್ಪರ್ಮೆಟೋಜೆನಿಸಿಸ್ ಸ್ಪರ್ಮೆಟೋಗೋನಿಯದಿಂದ ಸ್ಪರ್ಮೆಟೋಝೋವಾ ಸ್ಪರ್ಮೆಟಿಡ್ಸ್ ಆಗೋ ತನಕ. ಇನ್ನು ಸ್ಪರ್ಮಿಯೋಜೆನಿಸಿಸ್ ಸ್ಪರ್ಮೆಟಿಡ್ ಸ್ಪರ್ಮೆಟೋಝೋವಾ ಆಗೋ ತನಕ. ಇನ್ನು ಸ್ಪರ್ಮಿಯೇಷನ್ ಸ್ಪರ್ಮ್ ರಿಲೀಸ್ ಆಗೋದು. ಸೊ ಹಾಗಾಗಿ ಸ್ಪರ್ಮೆಟೋಝೋವಾ ಅಂದ್ರೆ ದಿಸ್ ಈಸ್ ದ ಪ್ರೋಸೆಸ್ ಆಫ್ ದ ಫಾರ್ಮೇಶನ್ ಆಫ್ spermatids from spermatozoa through meiosis. Okay, so this is the process where the diploid spermatogonia cells converted into haploid spermatids through meiosis is called spermatogenesis. The process in which the diploid spermatogonia turns are converted into haploid spermatids through meiosis in the testes is called spermatogenesis. In the spermiogenesis, this is the process of conversion of non-motile spermatids into motile spermatozoa or sperms. Okay, under the influence of what? The factors released by ಸೆಟೋಲಿಸಿಸ್. ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ಯಾರ, ಸ್ಟಿಮ್ಯುಲೇಟ್ ಮಾಡ್ಯಾರ ಯಾರು? FSH ಬಂದು ಸೆಟೋಲಿಸಿಸ್ ಅನ್ನು ಸ್ಟಿಮ್ಯುಲೇಟ್ ಮಾಡಿ ಫ್ಯಾಕ್ಟರ್ಸ್ ಅನ್ನು ರಿಲೀಸ್ ಮಾಡಿಸಿ, ಆ ಫ್ಯಾಕ್ಟರ್ಸ್ ಬಂದು ಸ್ಪರ್ಮಿಯೋಜೆನಿಸಿಸ್ ನಡೆಸ್ಕೊಡ್ತಾರೆ. ಅದೆಲ್ಲ ಸರಿ ಓದ್ತಾರೆ, ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಬರೀ ಡೆಫಿನೇಷನ್ ಬರೆಯೋದು ಗೊತ್ತಿರ್ಬೇಕಷ್ಟೇ. ಇನ್ನು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂದ್ರೆ, ಸೊ ಇದೇನಿದು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಷನ್ ಅಂದ್ರೆ, ಸೊ ಇಲ್ಲಿ ಏನು ಫುಲ್ಲಿ ಡೆವಲಪ್ಡ್ ಫೀಟಸ್ ಅಂಡ್ ಪ್ಲಾಸೆಂಟಾ ದೇ ಪ್ರೊಡ್ಯೂಸ್ ದ ಸಿಗ್ನಲ್ಸ್ to the walls of uterus, results in the origin of mild contractions in the uterus. So that is called fetal ejection reflection anta. Okay, so idu fetal ejection reflection ಕೂಡ ಮತ್ತೆ ಕೇಳಿದ್ವಿ. ಇದೇನಪ್ಪ ಅಂತಂದ್ರೆ the signal of parturition, ಡೆಲಿವರಿ ಆಗ್ತಾ ಸಂದರ್ಭದಲ್ಲಿ ಏನು ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತಲ್ಲ, ಇನ್ಸಿಯರ್ ಸ್ಟಾರ್ಟ್ ಆಗುತ್ತೆ, ಅದು ಹೆರಿಗೆ ನೋವು. ಅದಕ್ಕಾಗಿ ಸೊ ದಿಸ್ ಇಸ್ ಸಿಗ್ನಲ್ ಡ್ಯೂರಿಂಗ್ initial stage of the parturition by the fully developed fetus and placenta, results in mild contractions in the muscles of uterus. So that is called a fetal ejection reflex. ಇದಾದ ತಕ್ಷಣ ಏನು ನಮ್ಮ ಬ್ರೈನ್ಗೆ ಅಥವಾ ಪೋಸ್ಟರ್ ಪಿಟ್ಯೂಟರಿಗೆ ಮೆಸೇಜ್ ಹೋಗುತ್ತೆ, ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ಬಂದ ತಕ್ಷಣ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗ್ತವೆ. ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಆದಷ್ಟು ಆಕ್ಸಿಟೋಸಿನ್ ಮತ್ತೆ ಹೆಚ್ಚು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಈ ಸ್ಟ್ರಾಂಗ್ ಕಾಂಟ್ರಾಕ್ಷನ್ಸ್ ರಿಲೀಸಿಂಗ್ ಆಕ್ಸಿಟೋಸಿನ್ ಎರಡು ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಸೊ ಅದರಿಂದ ಸ್ಟ್ರಾಂಗ್ ಕಾಂಟ್ರಾಕ್ಷನ್ಸ್ ಬರ್ತಾ ಎಕ್ಸ್ಪಲ್ಷನ್ ಆಫ್ ಬೇಬಿಗೆ ಕಾರಣ ಆಗುತ್ತೆ. ಅದೆಲ್ಲ ಡೆಲಿವರಿ ಅಥವಾ ಪಾರ್ಚುಲೇಷನ್ ಹೇಳ್ತೀರಾ. ಸೊ ದಿಸ್ ಈಸ್ ದ ಫಸ್ಟ್ ಕ್ವಶನ್, 19th ಕ್ವಶನ್ ಫಾರ್ 3 marks. ಓಕೆ, ಇನ್ನು ಕಮ್ ಟು ದ 20th ಕ್ವಶನ್. ಸೊ 20ನೇ ಕ್ವಶನ್ ಬಂದ್ಬಿಡೋಣ. 20ನೇ ಕ್ವಶನ್ ಅಲ್ಲಿ ಏನಿದೆ, mention the 3 facts of the law of dominance. Yes, but law of dominance and 3 facts ಬರೀತಾ ಇದೀವಿ. Okay, law of dominance. Yes, law of dominance. So law of dominance ಅಲ್ಲಿ ಏನು 3 facts ಅಂತ ಹೇಳ್ತಾರೆ. law of dominance ನೀವು law of dominance ಬರೆದ್ರೆ ಸಾಕು, ಯಾಕಂದ್ರೆ 3 facts ಇದಾವೆ. So Gregor Mendel observed or noticed, so you find out 3 features. So in according to law of dominance, ಸೊ ಡಾಮಿನೆನ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ 3 ಫೀಚರ್ಸ್ ಅನ್ನು ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವನ್ನ ಫೀಚರ್ಸ್ ಅನ್ಬೋದು, ಅಥವಾ ಪಾಸ್ಚುಲೇಟ್ಸ್ ಅನ್ಬೋದು, ಫ್ಯಾಕ್ಟ್ಸ್ ಅನ್ಬೋದು, ಈ ತರ ಅನ್ಬೋದು.
according to law of dominance, the first one, characters are controlled by discrete units called factors. Characters are controlled by discrete units called factors. ಅದು ಒಂದೇದು. ನೆಕ್ಸ್ಟ್ ಎರಡನೇದು, factors occur in pair. Factors occur in pair. ಅದು ಎರಡನೇದು. ನೆಕ್ಸ್ಟ್ ಮೂರನೇದು, in a dissimilar condition. In a dissimilar factors. In the dissimilar condition of factors, one of the factor dominates the other. One of the factors dominate the other. ಸೊ ಅದು ಇಷ್ಟು 3 ಪಾಯಿಂಟ್ಸ್ ಬುಕ್ ನಲ್ಲಿ ಇರೋದು, ಏನು ಎಕ್ಸ್ಪ್ಲೇನ್ ಅವಶ್ಯಕತೆ ಇಲ್ಲ. 3 ಮಾರ್ಕ್ಸ್ 3 ಪಾಯಿಂಟ್ಸ್ ಅಂತ ಕೇಳಿರ್ತಾರೆ, ಅದಕ್ಕಾಗಿ ಅದನ್ನ ಬರೀರಿ. ಕಮ್ ಟು ದ 21st ಕ್ವಶನ್. ಓಕೆ, ಸೊ 21st ಕ್ವಶನ್ಗೆ ಬಂದ್ಬಿಡೋಣ. ಅಲ್ಲಿ ಏನು ಜಾಸ್ತಿ ವಿವರಣೆ ಕೊಡಂಗಿಲ್ಲ ಅದ್ರಾಗೆ. ಎಸ್ ಮೆನ್ಷನ್ ದ ಕಾಸಸ್ ಫಾರ್ ಬಯೋಡೈವರ್ಸಿಟಿ ಲಾಸ್. ಒಳ್ಳೆ ಕ್ವಶನ್. ಮೆನ್ಷನ್ ದ ಕಾಸಸ್ ಫಾರ್ ಬಯೋಡೈವರ್ಸಿಟಿ ಲಾಸ್ ಅಂತಕ್ಕಂಥದ್ದು. ಇದಿಲ್ಲಿ ಬರೇ ಕಾಸಸ್, ಎನಿ 3 ಕಾಸಸ್ ಅಂತ ಕೇಳಿದ್ವಿ. ಸೊ ಅವನು ಮೆನ್ಷನ್ ಮಾಡಿದಷ್ಟು ಹೇಳಿ 3 ಮಾರ್ಕ್ಸ್ ಆಗಿರೋದ್ರಿಂದ 5 ಮಾರ್ಕ್ಸ್ಗೆ ಡಿಸ್ಕ್ರೈಬ್ ದ ಕಾಸಸ್ ಫಾರ್ ಬಯೋಡೈವರ್ಸಿಟಿ ಲಾಸ್ ಅಂತಲೋ, ಡಿಸ್ಕ್ರೈಬ್ ಎವಿಲ್ ಕ್ವಾರ್ಟೆಟ್ಸ್. ಸೊ ಎವಿಲ್ ಕ್ವಾರ್ಟೆಟ್ಸ್ ಅಂತಾನೆ ಕೇಳ್ತೀವಿ. ಹಾಗಾಗಿ 5 ಮಾರ್ಕ್ಸ್ಗೆ ಕೇಳೋ ಕ್ವಶನ್ ಇದು. ಸೊ 3 ಮಾರ್ಕ್ಸ್ ಇಲ್ಲಿ ಬಂದಿದೆ, ಬರೀ ಮೆನ್ಷನ್ ಕಾಸಸ್ ಅಂತ ಹೇಳ್ಬೇಕಾಗಿದೆ. ಆ ಕಾಸಸ್ ಅನ್ನು ಹೇಳೋದು. ಸೊ 5 ಮಾರ್ಕ್ಸ್ಗೆ ಪೂರ್ತಿ ನಾವು ಸಿದ್ಧರಾಗಬೇಕಾಗುತ್ತೆ. ಇದಕ್ಕೆ ದಯಮಾಡಿ ಒಳ್ಳೆ ಕ್ವಶನ್ ಮತ್ತೆ ಮತ್ತೆ ಅಗ್ಲೆಲ್ಲ ಕೇಳ್ತಿರ್ತಾರೆ. ಫಸ್ಟ್ ಕಾಸಸ್ ಯಾವ್ಯಾವು? ಒಂದೇದು ಹ್ಯಾಬಿಟ್ಯಾಟ್ ಲಾಸ್. ಓಕೆ, ಹ್ಯಾಬಿಟ್ಯಾಟ್ ಲಾಸ್. ಓಕೆ, ಹ್ಯಾಬಿಟ್ಯಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್. ಸೊ ಫ್ರಾಗ್ಮೆಂಟೇಶನ್, ಹ್ಯಾಬಿಟ್ಯಾಟ್ ಲಾಸ್ ಮತ್ತೆ ಫ್ರಾಗ್ಮೆಂಟೇಶನ್. ಇನ್ನ ಎರಡನೇ ಕ್ವಶನ್, ಎರಡನೇ ಲಾಸ್ ಏನ್ ಕಾರಣ ಅಂತಕ್ಕಂಥದ್ದು. ಎರಡನೇದು ಬಂದ್ರೆ ಓವರ್ ಎಕ್ಸ್ಪ್ಲಾಯಿಟೇಷನ್. ಸೊ ಓವರ್ ಎಕ್ಸ್ಪ್ಲಾಯಿಟೇಷನ್. ಎಸ್, ಸೊ ಓವರ್ ಎಕ್ಸ್ಪ್ಲಾಯಿಟೇಷನ್ ಅಲ್ವಾ. ಇನ್ನು ಮೂರನೇದು ಏನು, ಇನ್ವ್ಯಾಷನ್ ಆಫ್ ಏಲಿಯನ್ ಸ್ಪೀಸೀಸ್. ಸೊ ನೋಡಿ, ಇದು ಇನ್ವ್ಯಾಷನ್. ಓಕೆ, ಇನ್ವ್ಯಾಷನ್ ಆಫ್ ಏಲಿಯನ್ ಸ್ಪೀಸೀಸ್. ಸೊ ಏಲಿಯನ್ ಸ್ಪೀಸೀಸ್. ಎಸ್ ಎಸ್. ಸೊ ಇನ್ನು ಕೊನೆಯದಾಗಿ ಕೋ ಎಕ್ಸ್ಟಿಂಕ್ಷನ್. ಎಸ್. ಸೊ ಇವು 4 ಪಾಯಿಂಟ್ಸ್ ಅಲ್ಲಿ 3 ಮೆನ್ಷನ್ ಮಾಡಿ ಕೇಳಿದ್ದಾರೆ. ಆಕ್ಚುಲಿ ಒಳ್ಳೆ ಕ್ವಶನ್ ಬಂದಿರೋದು, ಇಲ್ಲೊಂಚೂರು ಡಿಸ್ಕಸ್ ಮಾಡೋದು ಒಳ್ಳೇದು ಅನ್ಸುತ್ತೆ ನನಗೆ. ಎಸ್. ಸೊ ವಾಟ್ ಆರ್ ದ ಕಾಸಸ್ ಫಾರ್ ಲಾಸ್ ಆಫ್ ಬಯೋಡೈವರ್ಸಿಟಿ ಅನ್ನೋದು ಓದ್ತಾ ಇದೀವಿ. 4 ಪಾಯಿಂಟ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಹ್ಯಾಬಿಟ್ಯಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್ ಅಲ್ಲಿ habitat play a very important role in the life cycle of an organism. To fulfill all its needs successfully, habitat play a very important role. ನಾವು ಇರಕ್ಕೆ ವಾಸ ಮಾಡೋ ಮನೆನೇ ಇಲ್ಲ ಅಂದ್ಮೇಲೆ ನಮ್ಮ ಜೀವನ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ನೋಡಿ ಅಂತ. ಬೀದಿಗಿದ್ರೆ ಅವ್ರ ಲೈಫ್ ಹೆಂಗಿರುತ್ತೆ ಅಂತ ಊಹೆ ಮಾಡ್ಕೊಳ್ಳಿ ಅಂತ. ಅಂಥದ್ದು ಇವತ್ತು ತುಂಬಾ ವೈಲ್ಡ್ ಲೈಫ್ಗೆ, ತುಂಬಾ ಜೀವಿಗಳಿಗೆ ಹ್ಯಾಬಿಟೇಟ್ ಲಾಸ್ ಆಗ್ತಿರೋದು ಬಹಳ ಸೀರಿಯಸ್ ಪ್ರಾಬ್ಲಮ್ ಆಗಿದೆ. ಎಲ್ಲ RCC ಮನೆ ಕಟ್ಬಿಟ್ಟು ಗುಬ್ಬಿಗಳು ವಾಸ ಮಾಡಿದಂಥ ಹೆಂಚಿನ ಮನೆಗಳು ಅವೆಲ್ಲ ಇಲ್ದಂಗಾಗಿ ಗುಬ್ಬಿಗಳು ಇಲ್ದಂಗೆ ಆದಂತ ಸಿಂಪಲ್ ಎಕ್ಸಾಂಪಲ್. ಹಾಗೆ ಹ್ಯಾಬಿಟ್ಯಾಟ್ ಲಾಸ್ ಆಗಿರೋದು. ಸೊ ವೆರಿ ಗುಡ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಹ್ಯಾಬಿಟ್ಯಾಟ್ ಲಾಸ್ ಇಸ್ ಫ್ರಮ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬಯೋಮ್ಸ್. ಅದರಿಂದ ತಗೊಳ್ಳೋದು ಒಳ್ಳೆ ಒಂದು ಎಕ್ಸಾಂಪಲ್ ನೋಟ್ ಮಾಡ್ತಾ ಇದೀವಿ. ಸೊ ಏನಪ್ಪಾ ಅಂದ್ರೆ, ಕನ್ಸಿಡರ್ ದ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆಸ್ ಫಾರ್ ಆಸ್ ಕನ್ಸರ್ನ್ ದಿಸ್. ಸೊ ಹಿಯರ್ ವಿ ಹ್ಯಾವ್ ಜಸ್ಟ್ 6% ಆಫ್ ರೈನ್ ಫಾರೆಸ್ಟ್ ಟುಡೇಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಸೊ ಒನ್ಸ್ we had 14% of rainforest are reduced to 6% because of habitat loss. So for example, in case of Amazonian rainforest, you know that it is the richest biodiversity in the world. So that habitat, Amazon rainforest, is converted into grazing land for their cattle or for the cultivation of soya bean. Here tree cutting or tree felling is taking place. So it is one of the example to understand this one. And also these habitats are getting reduced because of over pollution. That's the most another important cause. Pollution also results the loss of habitats today, and transportation, industrialization, city urbanization, all those are another reasons. And fragmentation, if the larger ecosystems or larger forest areas, larger grasslands are divided into different pieces for a different purpose by human activity, for mining purpose, industrial purpose, construction of railways or bridges, etc. For those purpose, the huge larger habitats are divided into a smaller. That is the fragmentation. This will result in the difficulty of the some organs which need a larger area for a hunting purpose or to get their food. They need larger habitats. So those animals will suffer
by fragmentation. That is a thing. In a over exploitation, so we human being get our all the resources from the nature. So this nature provides us each and everything. But this human when needs becomes greeds, okay, when the human needs becomes a greeds, ಆಸೆ ದುರಾಸೆಯಾಗಿ ಕನ್ವರ್ಟ್ ಆದಾಗ he is going to exploit the natural resource beyond their carrying capacity level, beyond their level. So when overuse of these natural resource from the nature is said to be over exploitation, overuse of so this water, these minerals, plants, animals, so all those, that overuse of these natural resources by human beings is said to be over exploitation. So this is because when his needs becomes greeds. ಸೊ ಇದು ಆಗಿರ್ತಕ್ಕಂಥದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಕೆಲವು ಎಕ್ಸಾಂಪಲ್ಸ್ ಇವತ್ತು ನಾವು ಜೀವಂತ ಎಕ್ಸಾಂಪಲ್ಸ್ ನಾವು ಕೊಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಈ ಸ್ಟೆಲ್ಲಾರ್ ಸಿ ಕೌ ಅಂತ, ಪ್ಯಾಸೆಂಜರ್ಸ್ ಪಿಜನ್ ಅಂತ, ಇವೆಲ್ಲ ದೇ ಬಿಕಮ್ ಎಕ್ಸ್ಟಿಂಕ್ಟ್ ಬಿಕಾಸ್ ಆಫ್ ದಿಸ್ ಓವರ್ ಎಕ್ಸ್ಪ್ಲಾಯ್ಟೇಷನ್. ನೋಡಿ, ಈ ಸ್ಟೆಲ್ಲಾರ್ ಸಿ ಕೌ ತಗೊಂಡ್ರೆ, ಪ್ಯಾಸೆಂಜರ್ಸ್ ಪಿಜನ್ ತಗೊಂಡ್ರೆ, ಇವತ್ತಿಂತ ಒಂದು ಬೇಕೋ ಸ್ಪೀಸಿಯಲ್ಲಿ ಎಕ್ಸ್ಟಿಂಕ್ಷನ್ ಆ ಕಾರಣ ಅತಿಯಾಗಿ ಬಳಸಿರ್ತಕ್ಕಂಥದ್ದೇ ಅಂತಕ್ಕಂಥದ್ದು, ಎದ್ದೋತದ್ದು ಬಳಸಿರ್ತಕ್ಕಂಥ. ಇವತ್ತು ಕೂಡ ಮೆಡಿಸಿನಲ್ ಹರ್ಬ್ಸ್ ಹಳ್ಳಿಯಲ್ಲಿ ಎಲ್ಲ ಬೇಕಾಷ್ಟು ಮೆಡಿಸಿನಲ್ ಹರ್ಬ್ಸ್ ಇವತ್ತು ನಾಶ ಆಗ್ತಿದ್ದಾವೆ. ಯಾಕಂದ್ರೆ ಅವ್ನು ಭಯಂಕರ ಬಳಸ್ತಾ ಇದ್ದಾರೆ, ಬಟ್ ಯಾರು ಅದನ್ನ ಉಳಿಸೋರಿಲ್ಲ. ಅದಕ್ಕಾಗಿ ಓವರ್ ಎಕ್ಸ್ಪ್ಲಾಟೇಷನ್ ಆಗ್ತಕ್ಕಂಥದ್ದು ಅನ್ನೋದು. ಸೊ ಇದೇ ತರ ನಾವು ಮೆರೈನ್ ಫಿಶಸ್ ಹೋದ್ರೆ ಅದೊಂದು ಎಕ್ಸಾಂಪಲ್ ಕೋಟ್ ಮಾಡ್ಬೋದು. ಮೆರೈನ್ ಫಿಶಸ್ ಏನ್ ಫಿಶಿಂಗ್ ಮಾಡ್ತಾ ಇದಾರೋ ಸುಮ್ಮನೆ ಬಲಿ ಬೀಸ್ತಾರೆ, ಬೇಕೋಷ್ಟನ್ನೆಲ್ಲ ಹೇಳ್ಕೊಂತ ಇರ್ತಾರೆ. ಅದ್ರಾಗೆ ಅರ್ಧಕ್ಕರ್ಧ ಜೀವಿಗಳು ಮನುಷ್ಯ ತಿಂದೇ ಇರುವಲ್ಲ ಬಂದಿರ್ತವೆ. ನಾವು ತಿನ್ನೋದಿಲ್ಲ, ಫುಡ್ ಬಳಸೋದಿಲ್ಲ ಅಂತ ಎಷ್ಟೋ ಅಮೂಲ್ಯವಾದ ಸ್ಪೀಸ್ ಕೂಡ ಬಂದಿರ್ತವೆ. ಅವನ್ನ ದೋಣಿಯಲ್ಲಿ ಹಾಕೊಂಬರ್ತಾರೋ, ಹಡಗಲ್ ತರ್ತಾರೋ, ತಂದಲ್ಲಿ ಬೀಚಲ್ಲಿ ಸುರಿತಾರೆ. ಅವು ಬೇಕಾದವನ್ನ ಆರಿಸ್ಕೊಂತಾರೆ, ಬೇಕಿಲ್ಲದನ್ನ ಬಿಸಾಡ್ತಾರೆ. ಅಲ್ಲಿ ಕಾಗೆ ಪಕ್ಷಿಗಳೆಲ್ಲ ಬಂದು ಎಲ್ಲ ತಿಂತಾ ಇರ್ತವೆ. ಎಷ್ಟು ಅಮೂಲ್ಯವಾದ ಸ್ಪೀಸೀಸ್ಗಳು ಹಾಕಿ ನಾಶ ಆಗ್ತಂತ. ಹಂಗಾರೆ ಓವರ್ ಹಾರ್ವೆಸ್ಟಿಂಗ್ ಆಫ್ ಮೆರೈನ್ ಫಿಶಸ್ ಆಲ್ಸೋ ರಿಸಲ್ಟ್ಸ್ ಇನ್ ದ ಲಾಸ್ ಆಫ್ ಸೋ ಮೆನಿ ಸ್ಪೀಸೀಸ್. ಇದೆಲ್ಲ ಓವರ್ ಎಕ್ಸ್ಪ್ಲಾಟೇಷನ್, ಅನಾಶ ತರ್ತಾರೆ, ತಂದಿದ್ರು ವಸ್ತು ತಿಂತಾರ, ಎಷ್ಟೊಂದು ಬಿಸಾಡ್ತಾರಂತ ಒಂದು ಸಣ್ಣ. ಅಂಡ್ ಒನ್ ಮೋರ್, ಇನ್ವೆನ್ಷನ್ ಆಫ್ ಏಲಿಯನ್ ಸ್ಪೀಸೀಸ್ ಇಂಟ್ರೊಡ್ಯೂಸಿಂಗ್. ಸೊ ಇದೊಂದು ಬಹಳಷ್ಟು ಮತ್ತೆ 2 ಮಾರ್ಕ್ಸಿನ ಕ್ವಶನ್ ಕೂಡ ತುಂಬಾ ಸರಿ ಕೇಳ್ತಿರ್ತಾರೆ, ಅದನ್ನ ಸರಿ ನೋಡ್ಕೊಳ್ಳೋಣ. ಓಕೆ, ಇನ್ವೆನ್ಷನ್ ಆಫ್ ಏಲಿಯನ್ ಸ್ಪೀಸೀಸ್. ವಾಟ್ ಆರ್ ಏಲಿಯನ್ ಸ್ಪೀಸೀಸ್? These are the species which are introduced to the new habitat where naturally they do not occur. Such a species are called alien species. ಉದಾಹರಣೆಗೆ ನೋಡಿ, ಪಾರ್ಥೇನಿಯಂ. ಈಗ 30-35 ವರ್ಷ ಹಿಂದಕ್ಕೆ ಹೋದ್ರೆ ಇಂಡಿಯಾದಲ್ಲಿ ಪಾರ್ಥೇನಿಯಂ ಇರಲಿಲ್ಲ. ಕಾಂಗ್ರೆಸ್ ಅಂತ ಅಥವಾ ಕ್ಯಾರೆಟ್ ಗ್ರಾಸ್ ಅಂತ ಹೆಂಗ್ ಕರಿತೀರೋ, ಈ ಕ್ಯಾರೆಟ್ ಗ್ರಾಸ್ ಅಥವಾ ಪಾರ್ಥೇನಿಯಂ ಅಂತಕ್ಕಂಥದ್ದು ನಮ್ಮ ಇಂಡಿಯಾದಲ್ಲಿ ಇರಲೇ ಇಲ್ಲ. ಪಾರ್ಥೇನಿಯಂ ಸ್ಟೆರೋಪೋರಸ್. ಸೊ ಇದು ಯಾವುದೋ ಬೇರೆ ದೇಶದಿಂದ ಯಾವುದೋ ಫುಡ್ ಮೂಲಕ ಬಂತು, ಸೀಡ್ಸ್ ಮೂಲಕ ಬಂತು ಅಂತ ಪ್ರತೀತಿ. ಸೊ ಅದು ಬಂದಾಗಿನಿಂದ ಇವತ್ತು ಎಲ್ಲ ಕಡೆ ಎಷ್ಟು ಹರಡ್ಬಿಟ್ಟಿದೆ ಅಂತಂದ್ರೆ, ನಮ್ಮ ದನಗಳಿಗೆ ಮೇಯಕ್ಕೆ ಹುಲ್ಲೇ ಇಲ್ಲ. ಹುಲ್ಲಿದಷ್ಟು ಜಾಗದಲ್ಲಿ ಎಲ್ಲೆಲ್ಲಿ ಹುಲ್ ಬೆಳಿತಾ ಅಲ್ಲೆಲ್ಲ ಪಾರ್ಥೇನಿಯಂ ಮಾಡಿಬಿಟ್ಟಿದೆ. ಅದಕ್ಕೆ ಕಾರಣ, ಸೊ ಆ ಥರದವನ್ನ ಏಲಿಯನ್ ಸ್ಪೀಸೀಸ್ ಅಂತೀವಿ. ಯೂಶುವಲಿ ಪಾರ್ಥೇನಿಯಂಗೆ ಇಲ್ಲಿ ಹ್ಯಾಬಿಟಾಟ್ ಇರಲೇ ಇಲ್ಲ. ಆ ಥರ ಇಂಟ್ರಡ್ಯೂಸಿಂಗ್ ಆಫ್ ದ ಸ್ಪೀಸೀಸ್ ದಟ್ ಆರ್ ಇಂಟ್ರಡ್ಯೂಸ್ ಟು ದ ನ್ಯೂ ಹ್ಯಾಬಿಟಾಟ್ ವೇರ್ ದೇ ಆರ್ ನ್ಯಾಚುರಲಿ ಡು ನಾಟ್ ಅಕ್ಕರ್ ಆರ್ ಕಾಲ್ಡ್ ಏಲಿಯನ್ ಸ್ಪೀಸೀಸ್ ಅಥವಾ ಎಕ್ಸೋಟಿಕ್ ಸ್ಪೀಸೀಸ್ ಅಂತ ಕೂಡ ಕರಿಬಹುದು ಇದನ್ನ. ಸೊ ಎಕ್ಸೋಟಿಕ್ ಸ್ಪೀಸೀಸ್ ಅಂತ ಕೂಡ ಕರಿಬಹುದು. ಸೊ ಈ ತರ ಸ್ಪೀಸೀಸ್ ಬರ್ತವೆ. ಯಾಕೆ ಹಂಗೆ ಡಾಮಿನೆಂಟ್ ಆಗ್ತವೆ, ಏನ್ ಸಮಾಚಾರ? ಯಾಕೆ ಅದು ಇನ್ವ್ಯಾಸಿವ್, ಬೇರೆ ಸ್ಪೀಸೀಸ್ ನಾಶ ಮಾಡೋ ಮಟ್ಟಿಗೆ ಯಾಕೆ ಆಗ್ತಾವಂದ್ರೆ, ದೇ ಡು ನಾಟ್ ಹ್ಯಾವ್ ದೇರ್ ನ್ಯಾಚುರಲ್ ಪ್ರಿಡೇಟರ್ ಇನ್ ಅ ನ್ಯೂ ಹ್ಯಾಬಿಟೇಟ್. ಅವ್ರು ಎಲ್ಲಿ ನ್ಯೂ ಹ್ಯಾಬಿಟೇಟ್ ತಂದಾಕ್ಬಿಟ್ರೆ ಅಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಿಡೇಟರ್ ಅಲ್ಲಿ ಇರೋಲ್ಲ. ದಟ್ ಇಸ್ ದ ಮೇನ್ ರೀಸನ್. ಸೊ ಅದಕ್ಕಾಗಿನೇ ದೇ ಬಿಕಮ್ ಡಾಮಿನೆಂಟ್ ಅಂಡ್ ಇನ್ವ್ಯಾಸಿವ್. ಅದು ಮೇನ್ ಕಾರಣ. ಸೊ ಇದಕ್ಕೆ ಕೆಲವು ಎಕ್ಸಾಂಪಲ್ಸ್ ನಾವು ಕೊಡೋದಾದ್ರೆ, ನಾವು ನೈಲ್ ಪ್ಯಾಚ್ ಬಹಳ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೋಬೇಕು. ನೈಲ್ ಪ್ಯಾಚ್. ಓಕೆ, ಸೊ ನೈಲ್ ಪ್ಯಾಚ್, ಸೊ ಈ ನೈಲ್ ನದಿಯಲ್ಲಿ ಬರ್ತಕ್ಕಂಥ ಒಂದು ಜಾತಿಯ ಪೆರ್ಚಿಂಗ್ ಬರ್ಡ್ಸ್. ಪೆರ್ಚಿಂಗ್ ಬರ್ಡ್ಸ್ ಯಾವಾಗ ಮರದ ಕೊಂಬೆ ಹಿಡ್ಕೊಂಡು ಕುತ್ಕೊಳ್ಳೋ ಬರ್ಡ್ಸ್ ಇದ್ದಾವಲ್ಲ, ಅವು ಪೆರ್ಚಿಂಗ್ ಬರ್ಡ್ಸ್ ಅಂತ ಕರೆಯೋಣ. ಸೊ ಈ ನೈಲ್ ಪೆರ್ಚ್ಗಳು ಇಂಟ್ರೊಡ್ಯೂಸ್ ಟು ದ ವಿಕ್ಟೋರಿಯಾ ಲೇಕ್ ಇನ್ ಈಸ್ಟ್ ಆಫ್ರಿಕಾ. ಸೊ ಈಸ್ಟ್ ಆಫ್ರಿಕಾದ ವಿಕ್ಟೋರಿಯಾ ಲೇಕ್ಗೆ ಇವನ್ನ ತಂದ್ಬಿಟ್ಟಾಗ, ನೈಲ್ ಪೆರ್ಚ್ ಅಂತ ತಂದ್ಬಿಟ್ಟಾಗ, more than 200 species of cichlid fishes, ನೆನ್ಪಿಟ್ಕೊಳ್ಳಿ. ಓಕೆ, ಸೊ cichlid fishes are became extinct. ನೋಡಿ, more than 200 species of cichlid fishes come to an extinction due to the introducing of a Nile perch to the Victoria Lake in East Africa. ಸೊ ಇದು ನೋಡಿ, ನೈಲ್ ಪರ್ಚ್ ಎಷ್ಟು ಡಾಮಿನೇಟ್ ಆಗ್ತದೆ. ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಲಿ ನೈಲ್ ನದಿಯಲ್ಲೋ ಅಥವಾ ಎಲ್ಲಿಂದ ತಂದ್ರು ಅಲ್ಲಿ ಅವ್ರು ಪ್ರಿಡೇಟರ್ ಇದ್ರು, ಅತಿ ಕಂಟ್ರೋಲ್ ಆಗಿದ್ವು. ಯಾವ ವಿಕ್ಟೋರಿಯಾ ಲೇಕಿಗೆ ತಂದು ಹಾಕಿರೋ ಅಲ್ಲಿ ಅವ್ರು ಪ್ರಿಡೇಟರ್ ಇರಲಿಲ್ಲ, ಇವರೇ ಡಾಮಿನೆಂಟ್ ಆಗ್ಬಿಟ್ರು. ಕೇಳೋರಿಲ್ಲ ಅಂದ್ರೆ ಅವನೇ ಬಾಸ್ ಆಗ್ತಾನೆ ಅಂತ ಅದರ ಅರ್ಥ.
ಸೊ ಆ ಥರ ಇವಾಗಿ ಡಾಮಿನೇಟ್ ಆಗಿ ಇಡೀ 200ಕ್ಕಿಂತ ಜಾಸ್ತಿ ಸ್ಪೀಸೀಸ್ ಸಿಕ್ಲಿಡ್ ಫಿಶ್ ನಾಶ ಮಾಡಿದೆ ಅಂದ್ರೆ ಯೋಚನೆ ಮಾಡಿ ನೋಡಿ ಅಂತ. ಇದೊಂದು ಅತ್ಯುತ್ತಮವಾದ ಎಕ್ಸಾಂಪಲ್. ಗಿವ್ ಎನಿ ಟು ಎಕ್ಸಾಂಪಲ್ಸ್ ಫಾರ್ ಏಲಿಯನ್ ಸ್ಪೀಸೀಸ್ ಅಂತ ಕೇಳ್ತಾರೆ, ಅದು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೇಡಿ. ಸೊ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ನಾವು ಇದಕ್ಕೆ ನೋಟ್ ಮಾಡಬಹುದು ಏನಂತಂದ್ರೆ, ದಟ್ ಈಸ್ ದ ಎನ್ವಿರಾನ್ಮೆಂಟಲ್ ಥ್ರೆಟ್ ಕಾಸಿಂಗ್ ಸ್ಪೀಸೀಸ್. ಓಕೆ, ಸೊ ಏನು ಸ್ಪೀಸೀಸ್ ಇದು ಅಂತಂದ್ರೆ, ಸೊ ಇಂಟ್ರಡಕ್ಷನ್ ಆಫ್ ಸರ್ಟೆನ್ ಫಾರಿನ್ ಸ್ಪೀಸೀಸ್ ಲೈಕ್ ಕ್ಯಾರೆಟ್ ಗ್ರಾಸ್, ನಾನು ಆಗ್ಲೇ ಹೇಳ್ದಂಗೆ ಪಾರ್ಥಿಯನಿಯಂ ಇದೆಯಲ್ಲ, ಎರಡನೇ ಕಾರಣ ಹೇಳಿದ್ರೆ introduction of environmental threat causing species like a carrot grass or Parthenium or the lantana, and then one more Eichhornia, water hyacinth or Eichhornia, the terror of Bengal. So these species, when they are introduced to our India, so they pose to the threatening of indigenous species or native species. So many native species are they become extinct due to the introducing of these species. ಸದ್ಕೆ ಇದು ಎರಡನೇ ಕಾರಣ ಹೇಳಿ, ಮಕ್ಕಳು ಇವು ಬಂದಿದ್ರಿಂದ ನೇಟಿವ್ ಸ್ಪೀಸೀಸ್, ಯಾಕಂದ್ರೆ ಅವು ಡಾಮಿನೇಟ್ ಆಗ್ತವೆ. ನನಗೆ ಹೇಳಿದಂಗೆ ಅವರ ಪ್ರಿಡೇಟರ್ ಇರೋದಿಲ್ಲ, ಡಾಮಿನೇಟ್ ಆಗ್ತಾರೆ, ನೇಟಿವ್ ಸ್ಪೀಸೀಸ್ ಇನ್ವೇಷನ್ ಮಾಡ್ತಾರಂತ. ಇನ್ನು ಕೊನೆಯದಾಗಿ ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಸೇರಿಸಬಹುದು. ಸೊ ಏನು ಆಫ್ರಿಕನ್ ಕ್ಯಾಟ್ ಫಿಶಸ್ ಅನ್ನ ನಮ್ಮ ಅಕ್ವಾ ಕಲ್ಚರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಿಂದ, ಸೊ ಡ್ಯೂ ಟು ದ ಇಂಟ್ರೊಡಕ್ಷನ್ ಆಫ್ African catfishes to our aquaculture in India, so they leads to the extinction of our native catfishes. ನಮ್ಮ ನೇಟಿವ್ ಇಂಡಿಯನ್ ಕ್ಯಾಟ್ಫಿಶಸ್ ನಾಶ ಕಾರಣಾಗಿದ್ದು ಆಫ್ರಿಕನ್ ಕ್ಯಾಟ್ಫಿಶ್ ಇಂಟ್ರೊಡ್ಯೂಸ್ ಮಾಡಿದ್ರಿಂದ. ಇವನ್ನ ಹೇಳ್ಬಿಡಿ. ಇನ್ನು ಕೊನೆಯದಾಗಿ ಕೋ ಎಕ್ಸ್ಟಿಂಕ್ಷನ್, ಇದೊಂದು ಪಾಯಿಂಟ್ ಅನ್ನ ನೋಡ್ಬಿಡೋಣ. ಓಕೆನಾ? ಸೊ ಕೋ ಎಕ್ಸ್ಟಿಂಕ್ಷನ್ ಅಂದ್ರೆ ಏನು? ಕೋ ಎಕ್ಸ್ಟಿಂಕ್ಷನ್ ಅಂತಂದ್ರೆ, so when two species, they are invariably interdepending upon each other, like a obligatory way. So that means suppose a parasite which is depending upon its host in a obligatory way. Obligatory way ಅಂದ್ರೆ ಅದು ಅದೊಂದು ಹೋಸ್ಟ್ ಬಿಟ್ಟರೆ ಬೇರೆ ಇನ್ಯಾವುದೇ ಹೋಸ್ಟ್ಗಳು ಬದುಕಕ್ಕಾಗಲ್ಲ, ಲೈಫ್ ಸೈಕಲ್ ನಡ್ಸಕ್ಕಾಗಲ್ಲ ಅಂತ. ಈಗ ವ್ಯಾಸ್ಪ್ ಇನ್ ಫಿಗ್ ಅಂತ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ನಾವು ಹೇಳ್ಕೊಟ್ವಿ. ಹಾಗೆ ಮೆಡಿಟೇರಿಯನ್ ಆರ್ಕಿಡ್ಗೆ ಬಿ ಅಥವಾ ಬಂಬಲ್ ಬೀಸ್ ಬೇಕಂತಂದ್ವಿ. ಹೀಗೆ ಒಬ್ಬರ ಮೇಲೆ ಒಬ್ಬರು ಆಬ್ಲಿಗೇಟರಿ ವೇನಲ್ಲಿ ಡಿಪೆಂಡ್ ಆಗಿತ್ತು ಅಂದ್ಕೊಳ್ಳೋಣ. ವೆನ್ ಸಚ್ ಅ ಹೋಸ್ಟ್ ಬಿಕಮ್ಸ್ ಎಕ್ಸ್ಟಿಂಕ್ಟ್, ದೆನ್ ಇಟ್ಸ್ ಅ ಪ್ಯಾರಾಸೈಟ್ ಆಲ್ಸೋ ಎಕ್ಸ್ಟಿಂಕ್ಟ್. ದಟ್ ಈಸ್ ಕಾಲ್ಡ್ ಕೋ ಎಕ್ಸ್ಟಿಂಕ್ಷನ್. ಓಕೆ, ಸೊ ಹಿಯರ್ ದ ಟೂ ಸ್ಪೀಸೀಸ್ ಕಮ್ ಟು ಅನ್ ಎಂಡ್ ಬಿಕಾಸ್ ಆಫ್ ಒನ್ ಡಿಪೆಂಡಿಂಗ್ ಅಪಾನ್ ಅದರ್ ಇನ್ವೇರಿಯಬಲಿ ಅಂತಕ್ಕಂಥದ್ದು. ಸೊ ಆ ತರ ಆಗೋ ಸಾಧ್ಯತೆ ಇದೆ ಅಂತ. ಫಾರ್ ಎಕ್ಸಾಂಪಲ್, ವೆನ್ ಎ ಹೋಸ್ಟ್ ಫಿಶ್, so it dies or come to extinction, then all the parasites that are depending upon that fish also come to an end, come to extinguish. So adu ಒಂದು ಪಾಯಿಂಟ್ ಅಂತ ಹೇಳ್ಬೋದು ಅಂತ. ಹಾಗೆಯೇ ಪ್ಲಾಂಟ್ ಪಾಲಿನೇಟರ್ ನಡುವೆನೂ ಕೂಡ ಹೇಳ್ಬೋದು. ದ ಪಾಲಿನೇಟಿಂಗ್ ಏಜೆಂಟ್ಸ್ ಆರ್ ದ ಪ್ಲಾಂಟ್ ವಿಚ್ ಆರ್ ಒನ್ ಟು ಒನ್ ರಿಲೇಶನ್ಶಿಪ್, ವಿಚ್ ಹ್ಯಾವ್ ಒನ್ ಟು ಒನ್ ರಿಲೇಶನ್ಶಿಪ್. ಸೊ ಅದ್ರ ಮೇಲೆ ಇದ್ರ ಮೇಲದು ಡಿಪೆಂಡ್ ಆಗಿರ್ತಕ್ಕಂಥವು. ವೆನ್ ಒನ್ ಆಫ್ ದೆಮ್ ಬಿಕಮ್ ಎಕ್ಸ್ಟಿಂಕ್ಟ್, ದೆನ್ ಅದರ್ ವಿಲ್ ಆಲ್ಸೋ ಕಮ್ ಟು ಎಕ್ಸ್ಟಿಂಕ್ಷನ್. ಸೊ ದಟ್ ಈಸ್ ಅ ಕೋ ಎಕ್ಸ್ಟಿಂಕ್ಷನ್ ಅಂತಕ್ಕಂಥದ್ದು. ಈ ಒನ್ ಟು ಒನ್ ರಿಲೇಶನ್ಶಿಪ್, ಕೋ ಎವಲ್ಯೂಷನ್ ಬಗ್ಗೆ ನಾವಲ್ಲಿ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಹೇಳಿದೀವಿ. ಸೊ ಆ ತರ ಆಗಿರ್ತಕ್ಕಂಥವೆಲ್ಲೂ ಈ ಆಬ್ಲಿಗೇಟರಿ ವೇನಲ್ಲಿ ಡಿಪೆಂಡ್ ಆಗಿ ಒಂದು ನಾಶ ಆದ್ರೆ ಇನ್ನೊಂದು ನಾಶ ಆಗುತ್ತೆ ಅಂತ ಎಕ್ಸಾಂಪಲ್ ಹೇಳ್ಬೇಕು. ನೀವು ಫಿಶ್ ಹತ್ರ ಪ್ಯಾರಸೈಟ್ಸ್ ಹೋಗ್ತಾವಂತ ಪಾಲಿನೇಟಿಂಗ್ ಏಜೆಂಟ್ ಮತ್ತೆ ಪಾಲಿನೇಟರ್ ಇಬ್ರು ಕೂಡ ನಾಶ ಆಗ್ತಾರೆ, ಪಾಲಿನೇಟಿಂಗ್ ಪ್ಲಾಂಟ್ ನಾಶ ಆಗ್ತಾರೆ ಅಂತ ಕೂಡ ಒಂದು ಎಕ್ಸಾಂಪಲ್ ಕೊಡಿ. ಓಕೆ, ಸೊ ಇದು ಸಾಕು ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಸೊ ಹಾಗೇನೆ ಏನಾದರೂ ನಿಮಗೆ ಡೌಟ್ ಇದ್ರೆ ದಯವಿಟ್ಟು ನಿಮ್ಮ ಲೆಕ್ಚರ್ಸ್ಗಳನ್ನ ಭೇಟಿ ಮಾಡಿ ಕೇಳ್ಕೊಳ್ಳಿ, ರೆಫರೆನ್ಸ್ ಬುಕ್ ಕೇಳಿ. ಇದೇ ಅಂತಿಮ ಅಂತಲ್ಲ, ಈಗ ನಾನು ಹೇಳ್ತಕ್ಕಂಥದ್ದು ಅಂತಿಮ ಅಂತ ಅಂದ್ಕೋಬೇಡಿ ದಯಮಾಡಿ. ಸೊ ಇದು ನಿಮ್ಗೆ ಏನು ಡೌಟ್ ಇದೆ ಹಾಗೇನೋ ಇದ್ದರೆ ಬೇರೆ ಬುಕ್ ರೆಫರ್ ಮಾಡಿ, ಇಲ್ಲ ನನಗೆ ಫೋನ್ ಮಾಡಿ, ಅಥವಾ ನೆಕ್ಸ್ಟ್ ನಿಮ್ಮ ಲೆಕ್ಚರ್ಸನ್ನೇ ಕೇಳ್ಕೊಳ್ಳಿ. ಸೊ ದಯವಿಟ್ಟು ಟೋಟಲಿ ನೀವು ಸರಿಯಾದ ವಿಷಯ ತಿಳ್ಕೊಂಡು ಅಟೆಂಡ್ ಮಾಡಬೇಕು, ಅದು ನನ್ನ ಆಸೆ. ಏನೋ ಡೌಟ್ ಇದ್ರೆ ಬೇಕಾ ಸೋರ್ಸ್ ಇದೆ, ಫಾಲೋ ಮಾಡಿ ದಯಮಾಡಿ ಪ್ಲೀಸ್.